2 ಸಮುವೇಲ 5ನೇ ಅಧ್ಯಾಯ 17ರಿಂದ 25ನೇ ವಚನ ತನಕ. ಇಲ್ಲಿ ದಾವಿದನ ವಿರುದ್ಧವಾಗಿ ಇಲ್ಲಿ ಫಿಲಿಷ್ಟಿಯರು ಎದ್ದಿದ್ದಾರೆ. ಇಸ್ರಾಯೇಲ್ ವಿರುದ್ಧವಾಗಿ ಈ ಫಿಲಿಷ್ಟಿಯರು ಯುದ್ಧ ಮಾಡಕ್ಕೆ ಬಂದಿದ್ದಾರೆ. ಇದೇನು ಹೊಸದಲ್ಲ, ಇಸ್ರಾಯೇಲ್ ವಿರುದ್ಧವಾಗಿ ಫಿಲಿಷ್ಟಿಯರು ಯುದ್ಧ ಮಾಡಿರೋದು. ಆದರೆ ಇಲ್ಲಿ ಫಿಲಿಷ್ಟಿಯರು ಅಂದ್ರೆ ಇಸ್ರಾಯೇಲರ ವೈರಿಗಳು ಯುದ್ಧ ಮಾಡುವುದಕ್ಕೆ ಬಂದಿರುವಂತ ಸಮಯ ನಾವು ಗಮನಿಸಬೇಕು. ಅದರ ಕಡೆ ನಾವು ಸ್ವಲ್ಪ ಹೊತ್ತು ಗಮನವನ್ನು ಹರಿಸುವಂತವರಾಗೋಣ. 17ನೇ ವಚನ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇಸ್ರಾಯೇಲರು ದಾವಿದನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡರೆಂಬ ವರ್ತಮಾನವು ಫಿಲಿಷ್ಟಿಯರಿಗೆ ಮುಟ್ಟಿದಾಗ ಅವರು ಅವನನ್ನ ಹಿಡಿಯೋದಕ್ಕೆ ಹೊರಟರಂತೆ. ಯಾವಾಗ ವೈರಿಗಳು ಬರ್ತಾ ಇದ್ದಾರೆ? ದಾವಿದನಿಗೆ ಅಭಿಷೇಕ ಮಾಡಿದ ನಂತರ. ಈ ವೈರಿಗಳು 2 ಸಮುವೇಲ 1ನೇ ಅಧ್ಯಾಯದಿಂದ 4ನೇ ವಚನ ಪರಿಪೂರ್ಣವಾಗಿ ನಾವು ಓದಿ ನೋಡಿದ್ರೆ ಅಲ್ಲಿ ಎಲ್ಲಿಯೂ ಕೂಡ ಫಿಲಿಷ್ಟಿಯರ ಬಗ್ಗೆ ಬರೆದಿಲ್ಲ. ಆದ್ರೆ ಏಕಾಏಕಿಯಾಗಿ ನಾವು 5ನೇ ಅಧ್ಯಾಯದ 1ನೇ ವಚನದಲ್ಲಿ ನೋಡ್ತೇವೆ, ಇಸ್ರಾಯೇಲರ ಎಲ್ಲ ಕುಲಗಳು ಬಂದು ದಾವಿದನನ್ನು ಅಭಿಷೇಕ ಮಾಡ್ತಾರೆ, ನೀವೇ ನಮ್ಮನ್ನ ರಾಜನಾಗ ಆಳಬೇಕು ಎಂಬುದಾಗಿ. ಈ ವರ್ತಮಾನ ವೈರಿಗೆ ತಿಳಿದ ತಕ್ಷಣ ಏನು ಮಾಡ್ತಾನೆ? ಅಭಿಷೇಕಿಸಲ್ಪಟ್ಟವನ ವಿರುದ್ಧವಾಗಿ ಅವನನ್ನ ನಾಶ ಮಾಡಬೇಕಂತ ಈ ವೈರಿಗಳು ಎದ್ದಿದ್ದಾರೆ. ಈ ಸಂಗತಿಯನ್ನು ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಇಟ್ಟು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ, ಯಾವಾಗ ನಾವು ದೇವರಿಂದ ಅಭಿಷೇಕಿಸಲ್ಪಟ್ಟವರಾಗಿದ್ದೇವೋ ಆಗ ವೈರಿ ಬಲಿಷ್ಠನಾಗಿ ನಮ್ಮ ಎದುರಿಗೆ ಬಂದು ನಿಂತುಕೊಳ್ಳುವಂಥವನಾಗಿದ್ದಾನೆ. ಈ ವೈರಿಗಳು ಇನ್ನು ಹೊಸದಾಗಿ ಚಿಗುರುತ್ತಿರುವಂತ ರಾಜ್ಯದ ವಿರುದ್ಧವಾಗಿ ಎದ್ದು ನಿಂತಿದ್ದಾರೆ. ಈ ರಾಜ್ಯ ಈಗಿನ ಅಭಿಷೇಕವಾಗಿ ದಾವಿದನನ್ನ ರಾಜನ ಸ್ಥಾನಕ್ಕೆ ಕರೆದುಕೊಂಡು ಬಂದಿದೆ. ಈ ಶಿಶುವ ರೀತಿನಲ್ಲಿರುವಂತ ಈ ರಾಜ್ಯ ಚಿಕ್ಕ ಹಂತದಲ್ಲಿ, ಮೊದಲನೇ ಹಂತದಲ್ಲಿರುವಂತ ಈ ರಾಜ್ಯವನ್ನ ನಾಶ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ದಾನೆ? ವೈರಿ ಹೊಂಚ ಹಾಕ್ತಾ ಇದ್ದಾನೆ. ಇದೇ ಸಂಗತಿ ಮೋಶೆ ಜೀವಿತದಲ್ಲೂ ಕೂಡ ಆಯಿತು. ಇದೇ ಸಂಗತಿ ಯೇಸು ಸ್ವಾಮಿ ಜೀವಿತದಲ್ಲೂ ಕೂಡ ಆಯಿತು. ಹೆರೋದನ ಏನು ಮಾಡಿದನು? 2 ವರ್ಷದ ಒಳಗಿರುವಂತ ಎಲ್ಲಾ ಮಕ್ಕಳನ್ನ ನೀನೇನು ಮಾಡಬೇಕು? ನೀವೆಲ್ಲ ಏನ್ ಮಾಡಬೇಕು? ನಾಶ ಮಾಡಬೇಕು. ಯಾಕಂದ್ರೆ ಒಂದು ವೇಳೆ ಆ ಮೊದಲ ಹಂತದಿಂದ ಇರುವಂತ ಆ ಅಭಿಷೇಕ ಮನುಷ್ಯನ ದೊಡ್ಡವನಾಗ್ಬಿಟ್ರೆ ನಮಗೆ ಉಳಿಗಾಲ ಇಲ್ಲ ಅಂತ. ಹಲ್ಲೆಲೂಯ. ಗಮನವಿಟ್ಟು ಕೇಳ್ರಿ. ನೀವು ಯಾವಾಗ ದೇವರ ಚಿತ್ತದಲ್ಲಿ ನಡೆಯೋದಕ್ಕೆ ದೃಢವಾದಂತ ನಿರ್ಧಾರಗಳನ್ನು ತೆಗೆದುಕೊಳ್ತೀರೋ, ಯಾವಾಗ ದೇವರ ಕರೆಯುವಿಕೆ ಪರಿಪೂರ್ಣವಾಗಿ ನಿಮ್ಮ ಕಣ್ಣೆದುರುಗಲ್ಲಿ ನಿಂತುಕೊಳ್ಳುತ್ತದೋ, ದೇವರ ಕರೆಯುವಿಕೆಯಲ್ಲಿ ನಾನು ನಡೆಯಬೇಕೆಂಬುದಾಗಿ ನೀವು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ತೀರೋ, ಆಗ ವೈರಿ ನಿಮ್ಮ ವಿರುದ್ಧವಾಗಿ ಬರುತ್ತಾನೆ. ಅಲ್ಲಿ ತನಕ ಅವನು ಬರೋದಿಲ್ಲ. ಹಲ್ಲೆಲೂಯ. ಇಲ್ಲಿ ದಾವಿದನಿಗೆ ಇದು 3ನೇ ಅಭಿಷೇಕ, 3ನೇ ಹಾಗೂ ಕೊನೆಯ ಅಭಿಷೇಕ. ಮೊದಲನೇ ಅಭಿಷೇಕ ತನ್ನ ಮನೆಯಲ್ಲಿ ನಡೆಯುತ್ತದೆ, ಅದು ಪ್ರೈವೇಟ್ ಆಗಿ ನಡೆಯುತ್ತದೆ. 2ನೇ ಅಭಿಷೇಕ ಈ ಯೂದ ಕುಲದವರು ಅವನಿಗೆ ಮಾಡ್ತಾರೆ, ನೀನೇ ನಮ್ಮನ್ನು ಆಳಬೇಕೆಂಬುದಾಗಿ. ಇಲ್ಲಿ ನಡೆಯುತ್ತಿರುವಂತ ಅಭಿಷೇಕ ಇದು 3ನೇ ಅಭಿಷೇಕ. ದೇವರು ಸಮುವೇಲನ ಮುಖಾಂತರವಾಗಿ ಮಾಡಿದಂತ ಪ್ರವಾದನೆ ಇಲ್ಲಿ ನೆರವೇರುತ್ತಾ ಇದೆ ಈ ಅಭಿಷೇಕದ ಮುಖಾಂತರವಾಗಿ. ಈ ಅಭಿಷೇಕದಲ್ಲಿರುವಂತ ಈ ಮನುಷ್ಯನು ಒಂದು ವೇಳೆ ಬಲ ಹೊಂದಿದರೆ ನಮಗಿನ್ನು ಉಳಿಗಾಲ ಇಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ವೈರಿ? ಅವನನ್ನ ಈಗ ನಾಶ ಮಾಡಬೇಕೆಂಬುದಾಗಿ ಆವರಿಸಿಕೊಂಡಿದ್ದಾರೆ. ಅದು ಒಬ್ಬರು ಮಾತ್ರ ಅಲ್ಲ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಓದಿ ಅದನ್ನ. ಫಿಲಿಷ್ಟಿಯರು ದೇಶದೊಳಗೆ ನುಗ್ಗಿ ರೆಫಾಯಿಮ್ ತಗ್ಗಿಗೆ ಬಂದು ಪಾಳ್ಯ ಮಾಡಿಕೊಂಡಿದ್ದಾರೆಂದು ತಿಳಿದು, ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿ ಹೇಳ್ತದೆ, ನೌ ದ ಫಿಲಿಸ್ಟೀನ್ಸ್ ಹ್ಯಾಡ್ ಕಮ್ ಅಂಡ್ ಸ್ಪ್ರೆಡ್ ಔಟ್ ಇನ್ ದ ವ್ಯಾಲಿ ಆಫ್ ರೆಫಾಯಿಮ್. ಅವರು ಸುಮ್ಮನೆ ಬಂದಿಲ್ಲ ದೇಶದೊಳಗೆ, ಅವರು ಬಂದು
ಇಡೀ ದೇಶವನ್ನೇ ಅವರು ಆವರಿಸಿಕೊಂಡಿದ್ದಾರೆ. ಅಲ್ಲಿ ಒಬ್ಬ ಫಿಲಿಸ್ಟಿಯನು ಬಂದಿಲ್ಲ, ಅಲ್ಲಿ ದೊಡ್ಡ ಸೇನೆಯೇ ಬಂದಿದೆ ದಾವಿದನ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ, ಅಭಿಷಕ್ತನ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ. ಇಲ್ಲಿ ಎರಡು ಸಂಗತಿಗಳನ್ನ ನಾನು ಹೇಳ್ತೇನೆ ಕೇಳ್ರಿ. ಮೊದಲನೇದಾಗಿ, ಅಭಿಷೇಕವನ್ನು ನಾವು ಪರಿಪೂರ್ಣವಾಗಿ ಹೊಂದಿದ ನಂತರ ನಡೆಯುವಂತ ಸಂಗತಿ ಏನು ಗೊತ್ತಾ? ವೈರಿ ನಮ್ಮ ವಿರುದ್ಧವಾಗಿ ಎದ್ದೇಳುತ್ತಾನೆ. ಯಾಕೆ? ಆ ಚಿಕ್ಕ ಹಂತದಲ್ಲೇ ನಾವು ಬಿದ್ದು ಬಿಡಬೇಕು ಅಂತ. ಎಷ್ಟೋ ಆತ್ಮಿಕ ಮಕ್ಕಳು ಇದೇ ರೀತಿಯಾಗಿ ವೈರಿಯ ವಿರುದ್ಧವಾಗಿ ಬಿದ್ದು ಬಿಡ್ತಾರೆ. ಈ ಮೊದಲ ಹಂತದಲ್ಲೇ ವೈರಿ ಅವರ ವಿರುದ್ಧವಾಗಿ ಹಾಕುವಂತ ತಂತ್ರಗಳಿಗೆ ಸೋತು ಬಿದ್ದು ಬಿಡ್ತಾರೆ. ಆದ್ರೆ ಒಂದು ವೇಳೆ ನಮಗೆ ಈ ಆತ್ಮಿಕ ಗುಟ್ಟು ತಿಳಿದು ಬಿಟ್ರೆ, ವೈರಿ ಎಂಥದೇ ದೊಡ್ಡ ತಂತ್ರ ತಂದ್ರು ನಮ್ಮನ್ನ ಶೇಕ್ ಮಾಡೋದಕ್ಕೆ ಯಾರ ಕೈಯಿಂದನೂ ಆಗೋದಿಲ್ಲ. ನಾವು ನಿಂತಿರುವಂತ ಸ್ಥಾನವನ್ನು ಯಾರ ಕೈಯಿಂದನೂ ಕಿತ್ತುಕೊಳ್ಳೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಎರಡನೇದಾಗಿ, ಇಲ್ಲಿ ಏನ್ ನಡೀತಾ ಇದೆ ಗೊತ್ತಾ? ಯಾಕೆ ವೈರಿ ಬಂದಿದ್ದಾನೆ ಅಂದ್ರೆ, ಇಲ್ಲಿ ಈಗ ಇಸ್ರಾಯೇಲರಲ್ಲಿ ಐಕ್ಯತೆ ಬಂದಿದೆ. ಹಲ್ಲೆಲೂಯಾ. ಏನು ಬಂದಿದೆ ಇಲ್ಲಿ? ಐಕ್ಯತೆ ಬಂದಿದೆ. ಇದೇ ಅಧ್ಯಾಯ ಮೊದಲನೇ ವಚನವನ್ನು ಯಾರಾದ್ರೂ ಶಬ್ದವಾಗಿ ಓದ್ರಿ. ಹಾ. ನಾವು ನಿನ್ನ ರಕ್ತ ಸಂಬಂಧಗಳಾಗಿದ್ದೇವೆ. ಹಿಂದಿನ ದಿವಸಗಳಲ್ಲಿ, ಅಂದರೆ ಸೌಲನ ಆಳಿಕೆಯಲ್ಲಿ ಇಸ್ರಾಯೇಲರ ದಳಪತಿಯಾಗಿ ಹೋಗುತ್ತಾ ಬರುತ್ತಾ ಇದ್ದವನು ನೀನೇ. ನಿನ್ನನ್ನು ಕುರಿತು ಯೆಹೋವನು, ನೀನು ನನ್ನ ಪ್ರಜೆಗಳಾದ ಇಸ್ರಾಯೇಲರ ನಾಯಕನು ಪಾಲಕನು ಆಗಿರುವಿ ಎಂದು ಹೇಳಿದ್ದಾನಷ್ಟೇ ಅಂದರು. ಇಲ್ಲಿ ಇಸ್ರಾಯೇಲಿರುವಂತ ಅನೇಕ ಕುಲಗಳು ಇವಾಗ ಒಟ್ಟಾಗಿ ಯಾರನ್ನ ರಾಜನನ್ನಾಗಿ ಮಾಡೋದಕ್ಕೆ ಬಂದಿದ್ದಾರೆ? ಏನಕ್ಕೆ ಬಂದಿದ್ದಾರೆ ಅವರು? ಏನಂತ ಅವ್ರು ಹೇಳ್ತಾ ಇದ್ದಾರೆ ದಾವೀದನ ಹತ್ರ ಬಂದು? ಯಾರು ನಿನ್ನ ಅಭಿಷೇಕ ಮಾಡಿದ್ದಾರೆ ಅಂತ ನಾವು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ? ಯಾರು? ಯೆಹೋವನು. ಇವರಿಗೆ ಈ ಪ್ರಕಟಣೆ, ಈ ರೆವಲೇಷನ್ ಇವರಿಗೆ ಈಗ ಅಲ್ಲ, ಮುಂಚಿನಿಂದನೂ ಕೂಡ ಇತ್ತು. ಮೊದಲಿಂದಲೂ ಕೂಡ ಈ ಇಸ್ರಾಯೇಲ್ ಎಲ್ಲ ಕುಲಗಳಿಗೆ ಗೊತ್ತಿತ್ತು, ಈ ಇಸ್ರಾಯೇಲ್ ಅನ್ನು ಆಳೋದಕ್ಕೆ ಯೋಗ್ಯನಾಗಿರುವಂತ ದೈವ ಅಭಿಷಕ್ತನು ಅದು ದಾವಿದನು ಮಾತ್ರ ಅಂತ. ಆದ್ರೆ ಇವರು 7 ವರ್ಷಗಳ ಕಾಲ ದಾವಿದನ ಬಳಿಗೆ ಬರಲಿಲ್ಲ. ಇದೇ ಅಧ್ಯಾಯದಲ್ಲಿ ನಾವು ಮುಂದೆ ಓದುವಾಗ ನಾವು ನೋಡ್ತೇವೆ. 7 ವರ್ಷಗಳ ಕಾಲ ಇವರಿಗೆ ಸತ್ಯ ಗೊತ್ತಾದ ಮೇಲೂ ಕೂಡ ಆ ಸತ್ಯವನ್ನು ಅವರು ಗ್ರಹಿಸಿಕೊಳ್ಳೋದಕ್ಕೆ, ಆ ಸತ್ಯದಲ್ಲಿ ನಡೆದುಕೊಳ್ಳೋದಕ್ಕೆ ಅವರು ಅವಿಧೇಯತ್ವವನ್ನು ತೋರಿಸ್ತಾರೆ. ಹಲ್ಲೆಲೂಯಾ. 7 ವರ್ಷಗಳ ಕಾಲ ದಾವಿದನು ಈ ಯೂದಾ, ಸೀಬೆನ್, ಹೆಬ್ರೋನಲ್ಲಿ ಮಾತ್ರ ಆತನ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಇನ್ನು ಮಿಕ್ಕಿದಂತ ಜನಾಂಗಗಳನ್ನು ಸೌಲನ ಮಗನಾಗಿರುವಂತ ಇಷ್ಬೆಷೋತ್ ಅವರನ್ನು ಆಳ್ತಾ ಇರ್ತಾನೆ. ಇಲ್ಲಿ ಇಸ್ರಾಯೇಲರ ಐಕ್ಯ ಒಡೆದು ಹೋಗಿದೆ. ಅಲ್ಲಿ ತನಕ ವೈರಿ ಬರಲಿಲ್ಲ. ಯಾಕೆ ಗೊತ್ತಾ? ನಾವು ಮಾಡ್ಬೇಕಾಗಿರೋ ಕೆಲಸನ ಅವರೇ ಮಾಡ್ತಾ ಇದ್ದಾರೆ. ನಾವು ಅವ್ರ ವಿರುದ್ಧವಾಗಿ ಜಗಳವಾಡಬೇಕಾಗಿತ್ತು, ನಾವು ಅವ್ರ ವಿರುದ್ಧವಾಗಿ ಯುದ್ಧವನ್ನು ಮಾಡಬೇಕಾಗಿತ್ತು. ಆದ್ರೆ ಈಗ ಅವರೇ ತಮ್ಮ ಮಧ್ಯದಲ್ಲಿ ಯುದ್ಧಗಳನ್ನು ನಡೆಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕೆಲಸಗಳನ್ನ ಅವರೇ ಮಾಡ್ತಾ ಇದ್ದಾರೆ, ನಾವು ಅವರನ್ನು ಮುಟ್ಟಕ್ಕೆ ಹೋಗೋದು ಬೇಡ. ಇದೇ ಸಂಗತಿ ಇವತ್ತು ಸಭೆಗಳಲ್ಲೂ ಕೂಡ ನಡೆಯೋದು. ಎಲ್ಲಿ ತನಕ ಐಕ್ಯತೆ ಇರೋದಿಲ್ವೋ ಅಲ್ಲಿ ತನಕ ವೈರಿ ಆರಾಮಾಗಿ ಇರ್ತಾನೆ. ಯಾವಾಗ ಐಕ್ಯತೆ ಬರುತ್ತೋ ತನಗಿರುವಂತ ಎಲ್ಲ ಸೇನೆಗಳನ್ನು ಕರೆದುಕೊಂಡು ಬಂದು ನಮ್ಮ ವಿರುದ್ಧವಾಗಿ ನಿಲ್ಲೋದಕ್ಕೆ ಅವನು ಹೊರಟಿರ್ತಾನೆ. ಹಲ್ಲೆಲೂಯಾ. ಐಕ್ಯತೆ, ಈ ಐಕ್ಯತೆಯಲ್ಲಿ ನಾನು ಒಂದು ಗುಟ್ಟನ್ನು ನಿಮಗೆ ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಇದೇ ಒಂದು ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯ 26ನೇ ವಚನದಲ್ಲಿ ಇಲ್ಲಿ ಬಂದಂತ ಕುಲಗಳ ಬಗ್ಗೆ ಅಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಯಾವ ಕುಲಗಳು, ಎಷ್ಟು ಜನರು ಬಂದ್ರು ಅಂತ. ಒಂದು ಪೂರ್ವಕಾಲ ವೃತ್ತಾಂತ 12 ಅದರಲ್ಲಿ 23ರಿಂದ ಓದಿ. ಹಾ ಹಾ ನೋಡಿ,
ಇದಕ್ಕೂ ಮುಂಚೆ ನಾನು ಹೇಳ್ತೀನಿ ಕೇಳಿ. ಈ ಪೂರ್ವಕಾಲ ವೃತ್ತಾಂತ ನಮಗೆ ಪೂರ್ಣ ಚಿತ್ರಣವನ್ನು ಕೊಡುತ್ತದೆ. ಕೆಲವು ಸಂಗತಿಗಳಲ್ಲಿ ದಾವಿದನ ಜೀವಿತದಲ್ಲಿ ನಡೆದಿರುವಂತ, ಸೊಲೊಮೋನ ಜೀವಿತದಲ್ಲಿ ನಡೆದಿರುವಂತ, ಇಸ್ರಾಯೇಲ್ ದೇಶದಲ್ಲಿ ನಡೆದಂತ ಘಟನೆಗಳನ್ನು ಕೆಲವು ಕಡೆ ನಾವು ಸ್ವಲ್ಪವಾಗಿ ನೋಡ್ಬೋದು. ಆದ್ರೆ ಇಲ್ಲಿ ಪೂರ್ವಕಾಲ ವೃತ್ತಾಂತಗಳಲ್ಲಿ ನಾವು ಸ್ವಲ್ಪ ಪೂರ್ತಿಯಾಗಿ ಆ ಚಿತ್ರಣವನ್ನು ನೋಡ್ತೇವೆ. ನಾನು ಆಗ್ಲೇ ಹೇಳಿದೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಅಲ್ಲೆಲ್ಲರೂ ಕೂಡ ಒಟ್ಟಾಗಿ ಒಂದು ದಾವಿದನಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಯಾರ್ಯಾರು ಬಂದರು ಅಂತ ಇಲ್ಲಿ ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡ್ತೇವೆ. ಹೇಳಿ. ಯೆಹೋವನ ಆಜ್ಞೆಯಂತೆ ಸೌಲನ ರಾಜ್ಯವನ್ನು ದಾವಿದನಿಗೆ ಒಪ್ಪಿಸುವುದಕ್ಕೋಸ್ಕರ ಹೆಬ್ರೋನಿನಲ್ಲಿದ್ದ ಅವನ ಬಳಿಗೆ ಗುಂಪು ಗುಂಪುಗಳಾಗಿ ಬಂದು ಯುದ್ಧ ಸನ್ನದ್ಧರ ಲೆಕ್ಕ ಯಹೂದ್ಯರಿಂದ ಬರ್ಜಿಗುರಾಣಿಗಳನ್ನು ಹಿಡಿದ ಸೈನಿಕರು 6,800 ಮಂದಿ, ಸಿಮೆಯೋನ್ಯರಿಂದ 7,100 ಮಂದಿ ರಣವೀರರು, ಲೇವಿಯರಿಂದ 4,600 ಮಂದಿಯಲ್ಲದೆ ಆರೋನ್ಯರ ಮುಖ್ಯಸ್ಥಾನದ ಯೆಹೋಯಾದವನು ಅವನ 3,700 ಮಂದಿ ಸೈನಿಕರು, ಪರಾಕ್ರಮಶಾಲಿಯಾದ ಚಾದೋಕನೆಂಬ ಯೌವನಸ್ಥನು ಅವನ ಕುಟುಂಬದವರಾದ 22 ಮಂದಿ ಅಧಿಪತಿಗಳು. ಪರಾಕ್ರಮಶಾಲಿಯಾದ ಚಾದೋಕನೆಂಬ ಯಾರಿದ್ದಾನಲ್ಲಿ? ಶಬ್ದವಾಗಿ ಹೇಳ್ರಿ. ಯವನಸ್ಥರು ಯಾರಿದ್ದಾನಲ್ಲಿ? ದೇವರು ಉದ್ದೇಶಪೂರ್ವಕವಾಗಿ ಈ ವಚನವನ್ನೆಲ್ಲ ಹಾಕಿಸಿದ್ದಾನೆ ಈ ಯವನಸ್ಥನ ಬಗ್ಗೆ. ಈ ಯವನಸ್ಥನ ಇಲ್ಲೆಲ್ಲ ಗುಂಪುಗಳ ಬಗ್ಗೆ, ಕುಲಗಳ ಬಗ್ಗೆ ತಿಳಿಸಲ್ಪಟ್ಟಿದೆ. ಆದ್ರೆ ಈ ಯವ್ವನಸ್ಥ ಬಗ್ಗೆ ಮಾತ್ರ ಪ್ರತ್ಯೇಕವಾಗಿ ಅವನ ಹೆಸರು, ಅವನಿಗಿದ್ದಂತ ಬಲವನ್ನು ಇಲ್ಲಿ ದೇವರು ತಿಳಿಸ್ತಾ ಇದ್ದಾರೆ. ಈ ವಚನ ನಾನು ಮುಖ್ಯವಾಗಿ ಯವ್ವನಸ್ಥರಿಗೆ ಹೇಳ್ತಾ ಇದ್ದೇನೆ, ನಿಮ್ಮ ಮತ್ತೆ ದೇವರೊಟ್ಟಿಗಿರುವಂತ ಸಂಬಂಧವನ್ನು ಗಟ್ಟಿಪಡಿಸಬೇಕು. ಯಾಕೆ ಗೊತ್ತಾ? ನೀವು ನಿಮ್ಮ ಯವ್ವನ ಕಾಲದಲ್ಲಿ ಮಾಡುವಂತ, ದೇವರಿಗೋಸ್ಕರ ಮಾಡುವಂತ ಕ್ರಿಯೆಗಳನ್ನು ದೇವರು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುತ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿರುತ್ತದೆ. ಹಲ್ಲೆಲೂಯಾ. ಈ ಯವ್ವನಸ್ಥನು ತನ್ನ ಯವ್ವನ ಕಾಲದಲ್ಲಿ ದೇವರ ಉದ್ದೇಶವನ್ನು ಈಡೇರಿಸೋದಕ್ಕೆ, ದೇವರ ಪರವಾಗಿ ನಿಲ್ಲೋದಕ್ಕೆ ಇಲ್ಲಿ ದಾವಿದನೊಟ್ಟಿಗೆ ಸೇರುತ್ತಾ ಇದ್ದಾನೆ ಈ ಚಾದೋಕನು. ಹಲ್ಲೆಲೂಯಾ. ನಾನು ನೆನೆಸುತ್ತೇನೆ, ಇದೇ ಮನುಷ್ಯನನ್ನ ನಾವು 1 ಅರಸು 2ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಇಲ್ಲಿ ನಾನು ಹಾಗೆ ಹೇಳ್ತೀನಿ, 1 ಅರಸು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 36 ಎಂಬುದಾಗಿ ನಾನು ನೆನೆಸ್ತೇನೆ. 36 ಇಲ್ಲ 38. ಇದೇ ಯವನಸ್ಥನು ನೋಡಿ, ಇವನು ಯುದ್ಧಕ್ಕೆ ಅಂತ ಹೋದಂತ ಯವನಸ್ಥನನ್ನು ಸೊಲೊಮೋನನು ಮುಖ್ಯ ಯಾಜಕನನ್ನಾಗಿ ಇವನನ್ನು ಮಾಡುತ್ತಾನೆ. ಇಲ್ಲಿ ತನಕ ದೇವರಿಗೋಸ್ಕರ ಒಂದು ದಾಹವನ್ನು ಇಟ್ಟುಕೊಂಡಂತ ಮನುಷ್ಯನು, ದೇವರಿಗೋಸ್ಕರ ಇರಬೇಕೆಂಬುದಾಗಿ ಅಂದುಕೊಂಡಂತ ಯವ್ವನಸ್ಥನನ್ನು ದೇವರು ಮುಖ್ಯ ಯಾಜಕನನ್ನಾಗಿ ದೇವಾಲಯದಲ್ಲಿ ಆತನನ್ನು ಸ್ಥಾಪಿಸುತ್ತಾರೆ. ಹಲ್ಲೆಲೂಯಾ. ನಮ್ಮ ಯವ್ವನ ಕಾಲದಲ್ಲಿ ಮಾಡುವಂತ ಆ ತ್ಯಾಗಗಳಿಗೆ, ನಾವು ತೋರಿಸುವಂತ ಆ ಭಕ್ತಿಗೆ, ಆ ವೈರಾಗ್ಯಕ್ಕೆ ದೇವರು ಖಂಡಿತವಾಗಿ ಉತ್ತರ ಕೊಡ್ತಾರೆ. ಆದ್ರೆ ಅದು ಸಾಮಾನ್ಯವಾಗಿರುವಂತ ಉತ್ತರ ಇರೋದಿಲ್ಲ, ನಮ್ಮನ್ನು ಉನ್ನತವಾದಂತ ಸ್ಥಾನಕ್ಕೆ ಕರೆದುಕೊಂಡು ಹೋಗುವಂತ ಉತ್ತರ ಅದಾಗಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಇಸ್ರೇಲ್ ಕುಲದವರೆಲ್ಲರೂ ಸೇರಿ ಇಲ್ಲಿ ಒಟ್ಟಾಗಿ ಬಂದಿದ್ದಾರೆ. ಈ ವರ್ತಮಾನವನ್ನು ತಿಳಿದು ವೈರಿಗಳು ಅವರ ವಿರುದ್ಧವಾಗಿ ನಿಂತಿದ್ದಾರೆ. ಗಮನವಿಟ್ಟು ಕೇಳ್ರಿ, ವೈರಿಗೆ ಆತ್ಮಿಕ ಮಕ್ಕಳು ಐಕ್ಯವಾಗಿರುವುದು, ಒಟ್ಟುಗೂಡುವುದು ಆತನಿಗೆ ಇಷ್ಟವೇ ಇಲ್ಲ. ಪೌಲನು ಇದನ್ನೇ ಹೇಳ್ತಾನೆ 1 ಥೆಸಲೋನಿಕ 2ನೇ ಅಧ್ಯಾಯದ 18ನೇ ವಚನದಲ್ಲಿ, ಯಾಕೆಂದರೆ ನಿಮ್ಮ ಬಳಿಗೆ ಬರುವುದಕ್ಕೆ ನಮಗೆ ಮನಸ್ಸಿತ್ತು, ಹೇಗ ಪೌಲನೆಂಬ ನಾನು 1-2 ಸಾರಿ ಬರುವುದಕ್ಕಿದ್ದೆನು, ಆದರೆ ಸೈತಾನನು ನಮಗೆ ಅಭ್ಯಂತರ ಮಾಡಿದನು. ಅಲ್ಲಿ ಏನ್ ಮಾಡಿದನಂತೆ ಸೈತಾನನು? ಯಾಕೆ ಅಭ್ಯಂತರ ಮಾಡ್ತಿದ್ದಾನೆ? ದೈವ ಮಕ್ಕಳು ಒಟ್ಟಾಗಿ ಸೇರಬಾರದು. ಯಾಕೆ? ಒಂದು ವೇಳೆ ಸೇರಿದ್ರೆ ನನ್ನ ಲೋಕದ ಶಕ್ತಿಗಳೆಲ್ಲ ನಡುಗಿ ಹೋಗ್ಬಿಡುತ್ತದೆ, ನನ್ನ ವಿರುದ್ಧವಾಗಿ ದೈವ ಅಭಿಷಕ್ತರು ನಿಂತುಕೊಂಡು ಬಿಡುತ್ತಾರೆ. ಹಾಗಾಗಿ ಇವರು ಸೇರಲೇಬಾರದೆಂಬುದಾಗಿ ಆತನು ನಮ್ಮ ವಿರುದ್ಧವಾಗಿ ತಂತ್ರಗಳನ್ನು ಹಾಕ್ತಾನೆ. ಪೌಲನಿಗೆ ಇದು ಅರ್ಥ ಆಗಿದೆ.
ಪೌಲನಿಗೆ ಅರ್ಥ ಆಗಿದೆ, ಇಲ್ಲಿ ಬರುತ್ತಿರುವಂತ ತಂತ್ರಗಳು, ಅಡೆತಡೆಗಳು ಇದು ವೈರಿಯಿಂದ ಬರ್ತಾ ಇದೆ. ಹಾಗಾಗಿ ನಾನ್ ಬರೋದಕ್ಕೆ ನಿಮ್ಮ ಹತ್ರ ಮನಸ್ಸು ಮಾಡಿದೆ, ಆದ್ರೆ ವೈರಿ ನನ್ನನ್ನು ಬಿಡ್ತಾ ಇಲ್ಲ. ಆದ್ರೂ ಕೂಡ ನಾವೆಲ್ಲರೂ ಒಂದೇ ಆಗಿದ್ದೇವೆ, ನಮ್ಮ ಮುಖಾಂತರವಾಗಿ ದೇವರ ನಾಮಕ್ಕೆ ಮಾತ್ರ ಮಹಿಮೆ ಉಂಟಾಗಬೇಕು ಅಂತ ಇಲ್ಲಿ ಪೌಲನು ಪಡಿಸ್ತಾ ಇದ್ದಾನೆ. ಹಲ್ಲೆಲೂಯ. ಈಗ ಅಭಿಷೇಕ ಬಂದಿದ ತಕ್ಷಣ ಇಲ್ಲಿ ಇಸ್ರಾಯೇಲ್ ಜನರೆಲ್ಲರೂ ಏನಾಗ್ತಾ ಇದ್ದಾರೆ? ಒಂದಾಗ್ತಾ ಇದ್ದಾರೆ. ಅಭಿಷೇಕ ಬರುವಾಗ ಮೊದಲನೇದಾಗಿ ವೈರಿ ನಮ್ಮ ವಿರುದ್ಧವಾಗಿ ನಿಲ್ಲುತ್ತಾನೆ. ಅಭಿಷೇಕ ಬಂದ ನಂತರ ಎರಡನೇದಾಗಿ ದೈವ ಮಕ್ಕಳು ಆತ್ಮಿಕದಲ್ಲಿ ಐಕ್ಯತೆಗೆ ಬರುತ್ತಾರೆ. ಇಲ್ಲಿ ಐಕ್ಯತೆಗೆ ಬಂದ ನಂತರ ಈಗ ಫಿಲಿಸ್ಟಿಯರ್ ಅಂದ್ಕೊಳ್ತಾರೆ, ಇಷ್ಟು ದಿನ ನಾವು ಸುಮ್ಮನಿದ್ದಿದ್ದು ಸಾಕು, ಈಗ ಇವರು ದೊಡ್ಡ ಗಂಡಾಂತರವಾಗಿ ನಮಗೆ ಕಾಣಿಸ್ಕೊಳ್ತಾ ಇದ್ದಾರೆ, ಈಗ ನಾವು ಸುಮ್ಮನಿದ್ರೆ ಸರಿ ಇರೋದಕ್ಕೆ ಆಗೋದಿಲ್ಲ, ಹಾಗಾಗಿ ನಾವೇನು ಮಾಡೋಣ, ಇವರ ವಿರುದ್ಧವಾಗಿ ಹೋರಾಡೋಣ. ಈ ಐಕ್ಯತೆ ಸುವಾರ್ತೆಯ ಅಡಿಪಾಯವಾಗಿದೆ. ಅರ್ಥ ಆಗ್ತಾ ಇದೆಯಾ? ದೈವ ಮಕ್ಕಳ ಐಕ್ಯತೆ ಶುಭವಾರ್ತೆಯ ಅಡಿಪಾಯ ಆಗಿದೆ. ಹೇಗೆ ಗೊತ್ತಾ? ಯೋಹಾನ 17:21 ಯೇಸು ಸ್ವಾಮಿ ಹೇಳ್ತಾರೆ, ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಿದ್ದಾರೆ? ನಾನು ಈ ಲೋಕಕ್ಕೆ ನಿನ್ನಿಂದ ಕಳಿಸಿಕೊಟ್ಟಿದ್ದೇನೆ ಎಂಬುದಾಗಿ ಈ ಲೋಕದ ಜನರು ನಂಬುವುದಕ್ಕೆ ನಾವೆಲ್ಲ ಏನಾಗಿರ್ಬೇಕಂತೆ? ಈ ಲೋಕದ ಜನರಿಗೆ ಸ್ಪಷ್ಟವಾಗಿ ದೇವರ ಪ್ರೀತಿ, ದೇವರ ಅಭಿಷೇಕ, ದೇವರ ಶುಭವಾರ್ತೆ ಕಾಣಿಸಬೇಕಂದ್ರೆ ಅದು ನಮ್ಮ ಐಕ್ಯತೆ ಆಗಿದೆ. ಹೇಗೆ ಗೊತ್ತಾ? ಈ ಲೋಕದ ಜನರು ನಮ್ಮನ್ನು ನೋಡಿ ಯೋಚನೆ ಮಾಡ್ತಾರೆ, ಹೇಗೆ ಬೇರೆ ಕುಲದವರು, ಬೇರೆ ಭಾಷೆಯವರು, ಬೇರೆ ಜನಾಂಗದವರು, ಬೇರೆ ಜಾತಿಯವರು, ಬೇರೆ ವಯಸ್ಸಿನವರು ಎಲ್ಲರೂ ಸೇರಿ ಒಂದಾಗಿ ಕೂಡಿ ಒಬ್ಬರನ್ನೊಬ್ಬರು ಆಚರಣೆ ಮಾಡುತ್ತಾ, ಒಬ್ಬರಿಗೊಬ್ಬರು ಸಂತೈಸುತ್ತಾ, ಒಬ್ಬರಿಗೊಬ್ಬರು ಸಹಾಯವಾಗುತ್ತಾ, ಒಬ್ಬರಿಗೊಬ್ಬರು ಉತ್ತೇಜನ ಪಡಿಸುತ್ತಾ ಇದ್ದಾರಲ್ಲ, ಇದು ಹೇಗೆ ಸಾಧ್ಯ ಅಂತ ಅವರು ಯೋಚನೆ ಮಾಡುವಾಗ ನಾವು ಆರಾಧಿಸುತ್ತೀವಲ್ಲ ಯೇಸು ಸ್ವಾಮಿ, ಆ ಸಹೋದರತ್ವ ಪ್ರೇಮ ನಮ್ಮ ಮುಖಾಂತರವಾಗಿ ಅವರಿಗೆ ತೋರ್ಪಡಿಸುತ್ತಲ್ಲ, ಅದು ಅವರಿಗೆ ನಿಜವಾದಂತ ಶುಭವಾರ್ತೆಗೆ ಕಾರಣವಾಗುವಂಥದ್ದಾಗಿ. ಹಲ್ಲೆಲೂಯಾ. ನಾವು ಒಗ್ಗಟ್ಟಾಗಿರುವಾಗ, ನಾವು ಕ್ರಿಸ್ತನಲ್ಲಿ ಸಭೆಯವರಾಗಿ ಐಕ್ಯತೆಯಿಂದಿರುವಾಗ ಅದು ಲೋಕಕ್ಕೆ ನಿಜವಾದಂತ ಶುಭವಾರ್ತೆಯನ್ನು ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ಐಕ್ಯತೆ ಬಂದ ನಂತರ ದಾವೀದನು ಮಾಡುವಂತ ಪ್ರಾರ್ಥನೆ 18-19 ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ದಾವೀದನು ಯೆಹೋವನನ್ನು, ನಾನು ಫಿಲಿಸ್ಟಿಯರಿಗೆ ವಿರೋಧವಾಗಿ ಹೋಗಬಹುದೋ, ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಡುವಿಯೋ ಎಂದು ಕೇಳಲು ಆತನು, ಹೋಗು, ನಾನು ಹೇಗೂ ಅವರನ್ನು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಉತ್ತರ ಕೊಟ್ಟನು. ಇಲ್ಲಿ ದಾವೀದನು ನಿಜವಾದಂತ ಪ್ರಾರ್ಥನೆ ನಮಗೆ ಕಲಿಸಿಕೊಡ್ತಾ ಇದ್ದಾನೆ. ದಾವೀದನ ಬಳಿ ಈಗ ದೊಡ್ಡದಾದಂತ ಸೇನೆ ಇದೆ. ಈ ಫಿಲಿಸ್ಟಿಯರ ವಿರುದ್ಧವಾಗಿ ಹೋರಾಡುವುದಕ್ಕೆ ಒಳ್ಳೆ ಯೋಜನೆಗಳಿದೆ. ಯಾಕಂದ್ರೆ ಇದು ಮೊದಲ ಸಾರಿ ಅಲ್ಲ ಫಿಲಿಸ್ಟಿಯರ್ ಇವರ ವಿರುದ್ಧವಾಗಿ ಯುದ್ಧಕ್ಕೆ ಬಂದಿರೋದು. ಇವರು ಆಲ್ರೆಡಿ ಇವರ ವಿರುದ್ಧವಾಗಿ ಹೋರಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಇದೇ ದಾವೀದನು ಚಿಕ್ಲಕೂರಿನಲ್ಲಿ ಫಿಲಿಸ್ಟಿಯರ ಒಟ್ಟಿಗೆ ವಾಸ ಮಾಡಿದಂತ ಮನುಷ್ಯ. ಹಾಗಾಗಿ ಅವರ ಯೋಜನೆಗಳೇನು, ಅವರ ತಂತ್ರಗಾರಿಕೆ ಏನಂತ ಈತನು ಪರಿಪೂರ್ಣವಾಗಿ ಅರಿತಿದ್ದಾನೆ. ಆದ್ರೂ ಕೂಡ ಇಲ್ಲಿ ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ದೇವರೇ, ಇಲ್ಲಿ ನಿನ್ನ ಚಿತ್ತ ಇದೆಯಾ? ನಾನು ಹೋಗಬೇಕಾ? ನಾನು ಯುದ್ಧವನ್ನ ಮಾಡಬೇಕಾ? ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಗೊತ್ತಾ? ಇವನು ಈ ಪರಿಸ್ಥಿತಿಯಲ್ಲಿ ತನ್ನ ಯುದ್ಧದಲ್ಲಿ ದೇವರಿಗೆ ಮಧ್ಯಸ್ಥಿಕೆಯನ್ನು ಕೊಡ್ತಾ ಇದ್ದಾನೆ. ದೇವರನ್ನು ನಾಯಕನಾಗಿ ಅವನು ಬಿಡ್ತಾ ಇದ್ದಾನೆ. ಆ ಯುದ್ಧದ ಮಧ್ಯಸ್ಥಿಕೆ ಯಾರಿಗೆ ವಹಿಸ್ತಾ ಇದ್ದಾನೆ? ಆತನು ಯೆಹೋವನಿಗೆ ಆತನು ವಹಿಸ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನಂದ್ರೆ,
ಇದು ನನ್ನ ಕಣ್ಣಿಗೆ ಸರಿ ಕಾಣಬಹುದು, ನಾನು ಯುದ್ಧ ಮಾಡೋದು, ನನ್ನ ಯೋಚನೆಗಳು ನನಗೆ ಸರಿ ಕಾಣಬಹುದು, ಆದರೆ ನನಗೆ ತಿಳಿಯದಿರುವಂತ ಗುಡಾರ್ಥಗಳು ನಿನಗೆ ಗೊತ್ತಪ್ಪ, ನನಗೆ ಅರ್ಥ ಆಗದ ಸಂಗತಿಗಳು ನಿನಗೆ ಗೊತ್ತು ಏಸಪ್ಪ. ಹಾಗಾಗಿ ಈ ಯುದ್ಧದಲ್ಲಿ ನೀನು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ನನಗೆ ಈ ಪರಿಸ್ಥಿತಿಯ ಮುಖಾಂತರವಾಗಿ ಬರಬೇಕಾಗಿರುವಂತ ಪರಿಪೂರ್ಣ ಆಶೀರ್ವಾದ ನನಗೇ ಸಿಗಲಿ ಅಂತ ಆತನು ಮೊದಲು ಯಾರಿಗೆ ಕೊಡ್ತಾ ಇದ್ದಾನೆ ಯುದ್ಧವನ್ನು? ಯೆಹೋವನಿಗೆ ಮಧ್ಯಸ್ಥಿಕೆಯನ್ನು ವಹಿಸಿಕೊಡ್ತಾ ಇದ್ದಾನೆ. ಯಾಕಂದ್ರೆ ಆತನಿಗೆ ಗೊತ್ತಿತ್ತು, ಅವನು ದಾವೀದನು ತನ್ನ ಹೆಸರಿನಲ್ಲಿ ಯುದ್ಧ ಮಾಡೋದಕ್ಕೆ ಹೋಗ್ತಾ ಇಲ್ಲ, ಸೇನಾಧೀಶ್ವರನಾಗಿರುವಂತ ಯೆಹೋವನ ನಾಮವನ್ನು ಎತ್ತಿ ಹಿಡಿಯೋದಕ್ಕೆ ಆತನು ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಹಾಗಾಗಿ ಆತನು ಪ್ರತಿಯೊಂದನ್ನು ಯಾರಿಗೆ ವಹಿಸಿಕೊಡ್ತಾ ಇದ್ದಾನೆ? ದೇವರಿಗೆ ವಹಿಸಿಕೊಡ್ತಾ ಇದ್ದಾನೆ. ಇಲ್ಲಿ ಆತನು ಮಾಡುವಂತ ಪ್ರಾರ್ಥನೆಯಲ್ಲಿ ಆತನಿಗೆ ದೇವರು ಧೈರ್ಯವನ್ನು ಕೊಡ್ತಾರೆ. ಆತನು ದೇವರಿಗೆ ಮಧ್ಯಸ್ಥಿಕೆಯನ್ನು ಕೊಟ್ಟನು. ಇಲ್ಲಿ ದೇವರು ಆತನಿಗೆ ಏನು ಕೊಡ್ತಾ ಇದ್ದಾನೆ? ಧೈರ್ಯವನ್ನ ಕೊಡ್ತಾ ಇದ್ದಾನೆ. ಇಲ್ಲಿ ವಚನಗಳಲ್ಲಿ ಹಂತ ಹಂತವಾಗಿ ಹೇಗೆ ಆತನ ಧೈರ್ಯವನ್ನು ತೆಗೆದುಕೊಂಡನು ಎಂಬುದಾಗಿ ಗೊತ್ತಿಲ್ಲ, ಆದ್ರೆ ದೇವರು ಆತನಿಗೆ ಸ್ಪಷ್ಟಪಡಿಸ್ತಾರೆ, ನೀನು ಹೋಗು, ನಾನು ಹೇಗೂ ನಿನಗೆ ಅವರನ್ನು ನಿನ್ನ ಕೈಗೆ ನಾನು ಒಪ್ಪಿಸಿಕೊಡ್ತೇನೆ ಅನ್ನುವಂಥ ಧೈರ್ಯ ಆ ಪ್ರಾರ್ಥನೆಯಲ್ಲಿ ಅವನಿಗೆ ಸಿಗುತ್ತದೆ. ಹಲ್ಲೆಲೂಯಾ. ನಮ್ಮ ಪರಿಸ್ಥಿತಿಗಳಲ್ಲಿ ನಮಗೆ ಧೈರ್ಯ ಸಿಗಬೇಕಂದ್ರೆ ನಾವು ಮೊದಲನೇದಾಗಿ ಮಾಡಬೇಕಾಗಿರುವಂತ ಕೆಲಸ ಏನು? ಪ್ರಾರ್ಥನೆ. ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಕಡೆಯಿಂದ ಆಗಬೇಕಾಗಿರುವಂತ ಕೆಲಸ ಆಗಿದೆ ಅಂತ ಅರ್ಥ. ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಎಲ್ಲ ಭಾರವನ್ನು ಆತನ ಕೈಗೆ ಒಪ್ಪಿಸಿಕೊಟ್ಟಿದ್ದೇವೆ ಎಂಬ ಅರ್ಥ. ಆಗ ದೇವರು ನಮ್ಮ ಪ್ರಾರ್ಥನೆಗೆ ಗೌರವ ಕೊಡುತ್ತಾನೆ. ಯಾಕೆ ಗೊತ್ತಾ? ದೇವರಿಗೆ ಒಂದು ಅರ್ಥ ಆಗುತ್ತದೆ, ಇಂಥ ಪರಿಸ್ಥಿತಿಯಲ್ಲೂ ಕೂಡ ನನ್ನ ಮಗನಿಗೆ, ನನ್ನ ಮಗಳಿಗೆ ನನ್ನ ಚಿತ್ತ ಏನೆಂದು ತಿಳಿದುಕೊಳ್ಳಬೇಕು. ಹಾಗಾಗಿ ಆತನ ಪ್ರಾರ್ಥನೆಯನ್ನು ನಾನು ಗೌರವಿಸಿ ಆತನಿಗೆ ಉತ್ತರವನ್ನು ಕೊಡುತ್ತೇನೆ ಅಂತ ದೇವರು ಉತ್ತರವನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ನೋಡಿ, ಪ್ರಾರ್ಥನೆ ಮಾಡದಿರುವಂತ ಮಕ್ಕಳಿಗೆ ಹೆದರುವಂತ ಅವಶ್ಯಕತೆಗಳಿರುತ್ತದೆ, ಹೆದರುವುದಕ್ಕೆ ನಾನಾ ಕಾರಣಗಳಿರ್ತದೆ. ಆದ್ರೆ ಪ್ರಾರ್ಥನೆ ಮಾಡುವಂತ ಮಕ್ಕಳಿಗೆ ಹೆದರುವಂತ ಕಾರಣವೇ ಇರೋದಿಲ್ಲ. ಯಾಕೆ ಹೇಳ್ರಿ? ಈಗಾಗಲೇ ಅದನ್ನ ಯಾರ ಕೈಗೆ ನಾವು ಕೊಡಬೇಕೋ ಅದನ್ನ ಅವ್ರ ಕೈಗೆ ನಾವು ಒಪ್ಪಿಸಿಕೊಟ್ಟಿದ್ದೇವೆ. ಆಗ ಅವ್ರೇನು ಮಾಡ್ತಾರೆ ಗೊತ್ತಾ? ಕೀರ್ತನೆ 91:15 ನೋಡ್ರಿ, ಎಷ್ಟು ಸುಂದರವಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆ 91:15. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ದಯಪಾಲಿಸುವೆನು. ಹೇಳಮ್ಮ ಇನ್ನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ನೋಡಿ, ಕನ್ನಡದಲ್ಲಿ ಹೀಗಿದೆ, ಇಂಗ್ಲಿಷ್ ನಲ್ಲಿ ಬಹಳ ಸುಂದರವಾಗಿದೆ. ವೆನ್ ಹಿ ಕಾಲ್ಸ್ ಟು ಮೀ ಐ ವಿಲ್ ಆನ್ಸರ್ ಹಿಮ್. ನಾನು ಖಂಡಿತವಾಗಿ ಉತ್ತರ ಕೊಡ್ತೇನೆ ಅಂತ. ಐ ವಿಲ್ ಆನ್ಸರ್ ಹಿಮ್, ಐ ವಿಲ್ ಬಿ ವಿತ್ ಹಿಮ್. ನಾನು ಖಂಡಿತವಾಗಿ ಆತನೊಟ್ಟಿಗೆ ಇರ್ತೇನೆ. ಐ ವಿಲ್ ಬಿ ವಿತ್ ಹಿಮ್ ಇನ್ ಟ್ರಬಲ್. ಅವನು ಸಂಕಟದಲ್ಲಿರುವಾಗ ನಾನು ಆತನೊಟ್ಟಿಗೆ ಇರ್ತೇನೆ. ಅಷ್ಟು ಮಾತ್ರವಲ್ಲ, ಐ ವಿಲ್ ರೆಸ್ಕ್ಯೂ ಹಿಮ್. ನಾನು ಆತನನ್ನು ಕಾಪಾಡ್ತೇನೆ. ಅಷ್ಟು ಮಾತ್ರವಲ್ಲ, ಐ ವಿಲ್ ಹಾನರ್ ಹಿಮ್ ಅಂತ ಬರ್ತೇನೆ. ನೀವು ಪ್ರಾರ್ಥನೆ ಮುಖಾಂತರವಾಗಿ ದೇವರಿಗೆ ಕೊಡಬೇಕಾಗಿರುವಂತಹ ಗೌರವವನ್ನು ನೀವು ಕೊಟ್ರೆ ಅದಕ್ಕೆ ಉತ್ತರವನ್ನು ಕೊಟ್ಟು ದೇವರು ನಿಮಗೆ ಗೌರವವನ್ನು ಕೊಡುವಂತವನಾಗಿದ್ದ. ಹಲ್ಲೆಲೂಯಾ. ನಾವು ಎಷ್ಟೋ ಸಾರಿ ನಾನು ಮಾಡ್ತೇನೆ ಅಂತ ಹೋಗ್ತೇವೆ. ಆದ್ರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀನು ಪ್ರಾರ್ಥನೆ ಮಾಡಿದ್ರೆ ನಾನು ಮಾಡ್ತೇನೆ ಅಂತ. ನಾನ್ ನಿನಗೆ ಸಹಾಯವಾಗಿ ಇರ್ತೇನೆ, ನಾನ್ ನಿನಗೆ ಗುರಾಣಿಯಾಗಿರ್ತೇನೆ, ನಾನ್ ನಿನಗೆ ಕಾಪಾಡ್ತೇನೆ. ಅಷ್ಟಲ್ಲ, ನಾನೇ ನಿನಗೆ ಗೌರವವನ್ನು ಕೊಡುತ್ತೇನೆ ಅಂತ. ಹಲ್ಲೆಲೂಯಾ. ಇಲ್ಲಿ ದಾವೀದನು ಅದೇ ಪ್ರಾರ್ಥನೆ ಮಾಡಿದನು. ಅದೇ ಪ್ರಾರ್ಥನೆಯಲ್ಲಿ 91ನೇ ಕೀರ್ತನೆ 15ನೇ ವಚನದಲ್ಲಿ ದೇವರು ಕೊಟ್ಟಂತ ವಾಗ್ದಾನವನ್ನು ಪರಿಪೂರ್ಣವಾಗಿ ದಾವೀದನು ಹೊಂದಿಕೊಂಡನು. ಹಲ್ಲೆಲೂಯಾ. ಆತನು ಹೊಂದಿಕೊಂಡನು. 20ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಹೇಗೆ ಆ ವೈರಿಗಳನ್ನು ನಾಶ ಮಾಡಿದಂತೆ ಕಟ್ಟೆ ಒಡೆದಂತ ಪ್ರವಾಹಗಳ ರೀತಿಯಲ್ಲಿ ದಾವೀದನ ವಿರುದ್ಧವಾಗಿ ಬಂದಂತ ವೈರಿಗಳನ್ನ
ನಾಶ ಮಾಡಿಬಿಟ್ಟನಂತೆ. ಹಾಲೆಲೂಯ. ಇಲ್ಲಿ ದಾವಿದನು ತನ್ನ ಕಣ್ಣಿಂದ ನೋಡಿದಂತ ಆ ಸಂಗತಿ ನೋಡಿ ಬಹಳ ಅದ್ಭುತವಾಗಿರುವಂಥದ್ದು. ಕಟ್ಟೆ ಹೊಡೆದ ಪ್ರವಾಹ ಹೇಗಿರುತ್ತೆ ಯೋಚನೆ ಮಾಡ್ರಿ ಒಂದು ಸಾರಿ. ಸುನಾಮಿ ನೋಡಿದ್ದೀರಾ ನೀವು ನ್ಯೂಸ್ಗಳಲ್ಲಿ? ಅಲ್ಲಿ ಹೋಗಂತೂ ನೋಡೋದಕ್ಕೆ ನಮ್ಗೆ ಸಾಧ್ಯನೇ ಇಲ್ಲ, ಅದಾದಾಗ ನಾವು ಇರೋದು ಇಲ್ಲ. ಟಿವಿಗಳಲ್ಲಿ ನೋಡಿದಿರ ಸುನಾಮಿ ಹೇಗೆ ಕಟ್ಟೆ ಒಡೆದು ಬರುತ್ತೆ, ಕಟ್ಟೆ ಎಲ್ಲ ಇಡೀ ಊರುಗಳನ್ನ ಒಡೆದುಕೊಂಡು ಬರುತ್ತದೆ. ಅಂತ ಪ್ರವಾಹದ ರೀತಿನಲ್ಲಿ ದಾವಿದನ ಪ್ರಾರ್ಥನೆಗೆ ಉತ್ತರವಾಗಿ ದೇವರು ಯುದ್ಧವನ್ನು ಮಾಡುತ್ತಾರೆ. ತನ್ನ ಎಲ್ಲಾ ವೈರಿಗಳನ್ನು ಬಾಚಿಕೊಂಡು ಹೋಗ್ಬಿಡ್ತಾರೆ ದೇವರು. ಒಬ್ಬನನ್ನು ಉಳಿಸೋದಿಲ್ಲ ದೇವರು, ತಡೆ ಇಲ್ಲದ ಹಾಗೆ ಎಲ್ಲಾ ವೈರಿಗಳನ್ನು ಸೋಲಿಸಿ ಬಿಡ್ತಾರೆ, ನಾಶ ಮಾಡಿಬಿಡ್ತಾರೆ. ಹಾಲೆಲೂಯ. ನೋಡಿ ಇಲ್ಲಿ ಅದ್ಭುತವಾಗಿ ದೇವರಲ್ಲಿ ತಿರುವನ್ನು ಕೊಟ್ಟಿದ್ದಾರೆ. ಮಹತ್ವದ ತಿರುವು ಈ ವಚನದಲ್ಲಿ ನಾವು ನೋಡಬಹುದು. ಈಗ ಇದ್ದಂತ ವೈರಿಗಳು ಇದ್ದಕ್ಕಿದ್ದ ಹಾಗೆ ಸತ್ತು ಹೋಗ್ಬಿಟ್ರು. ಈಗ ಈ ಕ್ಷಣದಲ್ಲಿ ಇದ್ದಂತ ವೈರಿಗಳು ಇನ್ನೊಂದು ಕ್ಷಣಕ್ಕೆ ಕಣ್ಣು ಮುಚ್ಚಿ ತೆಗೆಯುವಷ್ಟರೊಳಗೆ ಅವರು ನಾಶವಾಗಿಬಿಟ್ರು. ಅದಕ್ಕೆ ಇಲ್ಲಿ ದಾವಿದನು ಆ ಜಾಗಕ್ಕೆ ಆ ಸ್ಥಳಕ್ಕೆ ಒಂದು ಹೆಸರನ್ನು ಇಡ್ತಾನೆ. ಏನ ಹೆಸರು? ಬಾಳ್ ಪೆರಾ ಚೀಮ್ ಎಂದು ಹೆಸರಿಡ್ತಾನೆ. ಕನ್ನಡದಲ್ಲಿ ಇಲ್ಲಿ ಬರೆದಿದೆ ಸಂಹಾರಕ ಕರ್ತನು ಅಂತ ಅದರ ಅರ್ಥ. ಇಂಗ್ಲಿಷ್ ನಲ್ಲಿ ಇದೆ ದ ಲಾರ್ಡ್ ಆಫ್ ಬ್ರೇಕ್ ಥ್ರೂ. ತಕ್ಷಣಕ್ಕೆ ಒಂದು ಕ್ಷಣಕ್ಕೆ ದೇವರು ಪರಿಸ್ಥಿತಿಗಳನ್ನು ಬದಲಾಯಿಸೋದಕ್ಕೆ ಶಕ್ತನಾಗಿದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಲೆಲೂಯ. ನಿಮ್ಮ ವೈಯಕ್ತಿಕ ಜೀವಿತಗಳಲ್ಲಿ ನೋಡ್ರಿ, ಎಷ್ಟೋ ಸಾರಿ ಒಂದು ಹೊತ್ತಿಗೂ ಊಟ ಇಲ್ಲದೆ ಪರದಾಡಿದಂತ ಪರಿಸ್ಥಿತಿಗಳು ನಮಗೆ ಇದ್ದಾಗ ಇದ್ದಕ್ಕಿದ್ದ ಹಾಗೆ ದೇವರು 3 ತಿಂಗಳಿಗೆ ಬೇಕಾಗಿರುವಂತ ದಿನಸುಗಳು ನಮಗೆ ಕೊಟ್ಟಿದ್ದಾನೆ. ನಮ್ಮ ಸಭೆ ಇನ್ನು ಉಳಿಯೋದೇ ಇಲ್ಲ ಅಂತ ಇದ್ದಂತ ಪರಿಸ್ಥಿತಿಗಳಲ್ಲಿ ದೇವರು ಇದ್ದಕ್ಕಿದ್ದ ಹಾಗೆ ಸಾವಿರಾರು ಆತ್ಮಗಳನ್ನು ಕಳಿಸಿಕೊಟ್ಟಿದ್ದಾನೆ. ಇವತ್ತು ಸಭೆ ಇಲ್ಲ ಅಂತ ಹೇಳಿದಂತ ಎಷ್ಟೋ ಸೇವಕರಿಗೆ ದೇವರು ಅಚಾನಕ್ ಆಗಿ ದೊಡ್ಡ ದೊಡ್ಡ ಸೇವೆಗಳನ್ನು, ಸಭೆಗಳನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ ದಾವಿದನು, ನನ್ನ ದೇವರು ನನ್ನ ವಿರುದ್ಧವಾಗಿ, ನನ್ನ ಅಭಿವೃದ್ಧಿಗೆ ವಿರುದ್ಧವಾಗಿ, ನನ್ನ ಅಭಿಷೇಕಕ್ಕೆ ವಿರುದ್ಧವಾಗಿ ನಿಂತಿರುವಂತ ವೈರಿಗಳನ್ನು ಸಂಹಾರ ಮಾಡುವಂತ ಸಂಹಾರಕ ಕರ್ತನು ಆತನಾಗಿದ್ದಾನೆ ಅಂತ. ಹಲ್ಲೆಲೂಯ. ನೀವು ಗಟ್ಟಿ ಹಾಗೆ ಹೇಳ್ರಿ, ನನ್ನ ವಿರುದ್ಧವಾಗಿ ನಿಂತಿರುವಂತ ವೈರಿಗಳನ್ನು ಸಂಹಾರ ಮಾಡೋದಕ್ಕೆ ಯೆಹೋವನು ಸಂಹಾರಕ ಕರ್ತನಾಗಿ ನಿಂತಿದ್ದಾನೆ. ಸಂಹಾರಕ ಕರ್ತನಾಗಿ ನಿಂತಿದ್ದಾನೆ. ಆತನು ಮಹತ್ವದ ತಿರುವನ್ನು ನನ್ನ ಜೀವಿತದಲ್ಲಿ ತರುವಂತವನಾಗಿದ್ದಾನೆ. ಆಮೆನ್. ಹಾಲೆಲೂಯ. ಹಾಲೆಲೂಯ. ಈ ಅನುಭವ ನಿಮ್ಮ ಜೀವಿತದಲ್ಲಿ ಬರಬೇಕಾ? ದಾವಿದನು ಏನು ಮಾಡಿದ್ರು ಅದನ್ನು ನೀವು ಮಾಡಬೇಕು. ದಾವಿದನು ಮಾಡಿದಂತ ಪ್ರಾರ್ಥನೆಯನ್ನ ನೀವು ಮಾಡಬೇಕು. ಹಲವು ಜನರಿಗೆ ಸಾಕ್ಷಿಗಳು ಬೇಕು, ಆದ್ರೆ ಸಾಕ್ಷಿಗಳು ಬರುವುದಕ್ಕಿಂತ ಬರುವಂತ ಅನಾನುಕೂಲತೆಗಳು ಅವರಿಗೆ ಬೇಡ. ಅವರಿಗೆ ಸುಂದರವಾಗಿರುವಂತ ಸಾಕ್ಷಿಗಳು ಬೇಕು, ಆದ್ರೆ ಅದು ಬರೋದಕ್ಕಿಂತ ಮುಂಚಿತವಾಗಿ ಬರುವಂತ ಹೋರಾಟಗಳನ್ನು ಎದುರಿಸೋದಕ್ಕೆ ಇವರಿಗೆ ಆಸಕ್ತಿ ಇಲ್ಲ. ಪರೀಕ್ಷೆಗಳಿಲ್ಲದ ಹಾಗೆ ಸಾಕ್ಷಿಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ಸಾಕ್ಷಿ ಬರಬೇಕಾ? ಪರೀಕ್ಷೆಗೆ ನೀವು ಒಳಗಾಗಲೇಬೇಕು. ವೈರಿ ನಿನ್ನ ವಿರುದ್ಧವಾಗಿ ಅದು ನಿಲ್ಲೇಬೇಕು. ಆಗ ಮಾತ್ರ ನಿನ್ನ ಪರವಾಗಿ ಸಂಹಾರಕ ಕರ್ತನು ಯುದ್ಧ ಮಾಡಿ ನಿನಗೆ ಉನ್ನತವಾದಂತ ಸಾಕ್ಷಿಯನ್ನು ಕೊಡೋದಕ್ಕೆ ಸಾಧ್ಯ. ಹಾಲೆಲೂಯ. ಅನಾನುಕೂಲತೆ ಪರಿಸ್ಥಿತಿಗಳು ಒಳಗಾದ್ರೆ ಮಾತ್ರ ಸಂಹಾರಕ ಕರ್ತನಿನೊಟ್ಟಿಗೆ ನಿನ್ನ ಜೀವಿತದಲ್ಲಿ ಬಂದು ನಿನಗೋಸ್ಕರ ಯುದ್ಧವನ್ನು ಮಾಡೋದಕ್ಕೆ ಸಾಧ್ಯ. ಹಾಲೆಲೂಯ. ಇಲ್ಲಿ ಯಾವ ಸ್ಥಳದಲ್ಲಿ ದೇವರು ಯುದ್ಧ ಮಾಡಿದ್ದಾರಂತೆ? ಆ ಸ್ಥಳದ ಹೆಸರೇನು? ರೆಫಾಯಿಮ್. ರೆಫಾಯಿ ಅಂದ್ರೆ ದೈತ್ಯ ಮನುಷ್ಯರು ಅಂತ ಅರ್ಥ. ರೆಫಾಯಿ ಅಂದ್ರೆ ದೈತ್ಯ ಮನುಷ್ಯರು. ಈ ರೆಫಾಯಿಮ್ ಅಂದ್ರೆ ದೈತ್ಯ ಮನುಷ್ಯರು ಇರುವಂತ ಸ್ಥಳ. ಅಷ್ಟು ದೈತ್ಯ ಮನುಷ್ಯರನ್ನು ದೇವರು ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಸಂಹಾರ ಮಾಡಿಬಿಟ್ರು. ಈ ದೈತ್ಯ ಮನುಷ್ಯನನ್ನು ಈಗಾಗಲೇ ದಾವಿದನು ಎದುರುಗೊಂಡಿದ್ದನು. ಚಿಕ್ಕವನಾಗಿದ್ದಾಗ ಅವನು ಜಯವನ್ನು ಹೊಂದಿದನು ಕೂಡ.
ಹಾಲೆಲೂಯ. ಇವತ್ತು ದೇವರು ನಿನಗೆ ಹೇಳ್ತಿದ್ದಾರೆ, ನನಗೆ ಹೇಳ್ತಿದ್ದಾರೆ, ನಿನ್ನ ವಿರುದ್ಧವಾಗಿ ನಿನ್ನ ವೈಯಕ್ತಿಕ ಜೀವಿತದಲ್ಲಿ, ನಿನ್ನ ಆತ್ಮಿಕ ಜೀವಿತದಲ್ಲಿ ಬಹಳ ಹತ್ತಿರವಾಗಿ ನಿಂತಿರುವಂತ ಆ ದೈತ್ಯ ಮನುಷ್ಯನ ನಾಶ ಮಾಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಹಾಲೆಲೂಯ, ಹಾಲೆಲೂಯ. ಅದು ಹಂತದಲ್ಲಿ ಅಲ್ಲ, ಏಕಾಏಕಿಯಾಗಿ ನಾನು ನಾಶ ಮಾಡೋದಕ್ಕೆ ಸಿದ್ಧನಾಗಿದ್ದೇನೆ ಅಂತ. ಹಾಲೆಲೂಯ. ಯಾಕೆ ಗೊತ್ತಾ? ನಾನು ನೀನು ಆರಾಧಿಸುವಂತ ದೇವರು ನಮ್ಮ ವಿರುದ್ಧವಾಗಿ ನಿಂತಿರುವಂತ ದೈತ್ಯರನ್ನು ದೇವರು ಮಿಡತೆಗಳಂತೆ ನೋಡ್ತಾ ಇದ್ದಾನೆ. ನಮಗೆ ಅವರು ದೈತ್ಯರಾಗಿರಬಹುದು, ಆದ್ರೆ ದೇವರಿಗೆ ಅವ್ರು ಯಾರಾಗಿದ್ದಾರೆ? ಮಿಡತೆಗಳಾಗಿದ್ದಾರೆ. ನಿಮ್ಮ ಬಿಸ್ನೆಸ್ಗಳಲ್ಲಾಗಿರ್ಬೋದು, ನಿಮ್ಮ ಕೆಲಸಗಳಲ್ಲಾಗಿರ್ಬೋದು, ನಿಮ್ಮ ವೈಯಕ್ತಿಕ ಜೀವಿತದಲ್ಲಾಗಿರ್ಬೋದು, ಇಲ್ಲ ನಿಮ್ಮ ವಿರುದ್ಧವಾಗಿ ನಿಂತಿರುವಂತ ಅಧಿಕಾರಿಗಳಾಗಿರ್ಬೋದು. ಅವರ ಯೋಚನೆಯಲ್ಲಿ ಅವರು ದೈತ್ಯರಾಗಿರ್ಬೋದು, ಆದ್ರೆ ನೀವು ದೇವರನ್ನು ಆತುಕೊಳ್ಳುವಾಗ ಅವರಿಗಿಂತ ದೈತ್ಯನಾಗಿರುವಂತ ದೇವರು ನಿಮಗೋಸ್ಕರ ಎದ್ದು ನಿಂತುಕೊಂಡು ಅವರನ್ನು ನಾಶ ಮಾಡುವಂತವನಾಗಿದ್ದ. ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನರಿಗೆ ಸಂತೋಷವಾಗಿದೆ, ನಾನು ಅಂತ ದೇವರ ಪಕ್ಷದಲ್ಲಿ ಇದ್ದೇನೆ ಅಂತ, ಅಂತ ಸಂಹಾರಕ ಕರ್ತನ ಪಕ್ಷದಲ್ಲಿ ನಾನು ಇದ್ದೇನೆ ಅಂತ ಎಷ್ಟು ಜನರಿಗೆ ಸಂತೋಷವಾಗ್ತಾ ಇದೆ. ಹಾಲೆಲೂಯ. ಇದಾದ ನಂತರ ನೋಡ್ರಿ, ಈ ವೈರಿಗಳನ್ನು ನಾಶ ಮಾಡಿದ ನಂತರ ಈ ವೈರಿಗಳು ಏನ್ ಮಾಡ್ತಾರಂತೆ ಗೊತ್ತಾ? ತಾವು ನಂಬಿಕೊಂಡು ಬಂದಿದ್ರಲ್ಲ ದೇವರುಗಳನ್ನು, ಅವರ ವಿಗ್ರಹಗಳನ್ನು ಅಲ್ಲೇ ಬಿಟ್ಟು ಓಡ್ ಹೋಗ್ತಾರಂತೆ. ಇಷ್ಟು ದಿನ ಇವರು ನಂಬ್ಕೊಂಡಿದಂತ ವಿಗ್ರಹಗಳನ್ನು ಇವಾಗ ಎಲ್ಲಿ ಬಿಸಾಕ್ ಹೋಗಿದ್ದಾರೆ? ಇದರಿಂದ ನಮಗಿನ್ನೇನು ಕೆಲಸ ಇಲ್ಲ ಅಂತ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಹಾಲೆಲೂಯ. ಎಲ್ಲಿ ತನಕ ದೇವರುಗಳನ್ನ ನಾವು ಹೊರೋದಕ್ಕೆ ಸಾಧ್ಯವೋ ಅಲ್ಲಿ ತನಕ ನಮಗೆ ಕೇಡು ತಪ್ಪಿದ್ದಲ್ಲ. ಅರ್ಥ ಆಗ್ತಾ ಇದೆಯಾ? ಆದ್ರೆ ದೇವರು ನಮಗೆ ಯಾವಾಗ ಹೊರುತ್ತಾನೋ ಆಗ ಎಲ್ಲವೂ ಸಾಧ್ಯವಾಗುತ್ತದೆ. ಇಲ್ಲಿ ಈ ವೈರಿಗಳು ಇಷ್ಟು ದಿನ ತಾವು ನಂಬಿಕೊಂಡಿದ್ದ ಇದೇ ನಿಜವಾದ ದೇವರು ಎಂಬುದಾಗಿ ನಂಬಿಕೊಂಡಿದ್ದಂತ ಆ ವಿಗ್ರಹಗಳನ್ನು ಎತ್ತುಕೊಂಡು ಬಂದ್ರು. ಇದೇ ದೇವರುಗಳು ನಮಗೆ ಜಯವನ್ನು ಕೊಡ್ತಾರಂತ. ಆದ್ರೆ ಅದರ ವಿರುದ್ಧವಾಗಿ ನಿಜವಾಗಿರುವಂತ ದೇವರು ಯುದ್ಧ ಮಾಡಿ ಜಯವನ್ನು ಇಸ್ರಾಯೇಲ್ ಜನರಿಗೆ ಕೊಡುತ್ತಾನೆ. ಹಾಲೆಲೂಯ. ಅವ್ರಿಗೆ ಆಗ ಅರಿವಾಗತ್ತೆ, ನಾವು ನಂಬಿಕೊಂಡು ಬಂದಿದ್ದಂತ ದೇವರು ನಮ್ಮನ್ನು ಸೋಲ್ಸಿಬಿಟ್ರು ಅಂತ. ಸುವಾರ್ತೆಯ ಮುಖ್ಯವಾದಂತ ಉದ್ದೇಶ ಏನು ಗೊತ್ತಾ? ಪರಿಶುದ್ಧಾತ್ಮನ ಮುಖಾಂತರವಾಗಿ ದೇವರು ನಮ್ಮ ಜೀವಿತದಲ್ಲಿ ಬರುವಾಗ ದೇವರು ನಮ್ಮ ಜೀವಿತಗಳಲ್ಲಿ ವೈಯಕ್ತಿಕವಾಗಿ ನಾವು ಇಟ್ಟುಕೊಂಡಿರುವಂತ ವಿಗ್ರಹಗಳನ್ನು ಬರಿದಾಗಿ ಮಾಡುವುದೇ ದೇವರ ಕೆಲಸವಾಗಿರ್ತದೆ. ಆ ವಿಗ್ರಹಗಳೇನು ಗೊತ್ತಾ? ನಾನು ಎಂಬ ಅಹಂಕಾರ, ಲೋಕದ ಆಸೆ, ಹಣ, ಐಶ್ವರ್ಯ, ಇವೆಲ್ಲವೂ ವಿಗ್ರಹಗಳಾಗಿದೆ ನಮ್ಮ ಜೀವಿತದಲ್ಲಿ. ದೇವರಿಗೆ ಕೊಡಬೇಕಾಗಿರುವಂತ ಸ್ಥಾನದಲ್ಲಿ ನಾವು ಬೇರೆ ಏನನ್ನೂ ಇಟ್ಟರೂ ಕೂಡ, ದೇವರಿಗೆ ಕೊಡಬೇಕಾಗಿರುವಂತ ಸಮಯಗಳಲ್ಲಿ ನಾವು ಬೇರೆ ಯಾವುದ್ರಲ್ಲೂ ಕಳೆದರೂ ಕೂಡ ಅದು ವಿಗ್ರಹಕ್ಕೆ ಸಮಾನವಾಗಿದೆ. ದೇವರು ಇದಕ್ಕೋಸ್ಕರ ಈ ಲೋಕಕ್ಕೆ ಬಂದರು. ಆತನ ಶುಭವಾರ್ತೆ ಇದಕ್ಕೋಸ್ಕರ ಬಂತು. ನಮ್ಮ ಜೀವಿತಕ್ಕೆ ಬಂದ ತಕ್ಷಣ ದೇವರು ಮೊದಲು ಮಾಡುವಂತ ಕೆಲಸ, ನಾವು ಇಷ್ಟು ದಿನ ಇಟ್ಟುಕೊಂಡಿರುವಂತ ಆ ವಿಗ್ರಹಗಳ ಬಲಗಳನ್ನು ಆತನು ಕಡಿಮೆ ಮಾಡಿಬಿಡ್ತಾನೆ. ಅದನ್ನು ನಾಶ ಮಾಡೋದಿಲ್ಲ, ಅದರ ಬಲಗಳನ್ನು ಆತನು ಕಡಿಮೆ ಮಾಡ್ತಾನೆ. ಆದರೆ ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡಬಹುದು, 14:12 ವಚನದಲ್ಲಿ ನಾವು ನೋಡ್ತೇವೆ, ದಾವಿದನು ಹಾಗೂ ಆತನೊಟ್ಟಿಗೆ ಬಂದಂತ ಮನುಷ್ಯರು ಆ ಎಲ್ಲಾ ವಿಗ್ರಹಗಳನ್ನು ತೆಗೆದುಕೊಂಡು ಹೋಗಿ ಸುಟ್ಟು ಬಿಟ್ರಂತೆ. ಏನು ಮಾಡಿದ್ರಂತೆ? ಸುಟ್ಟು ಬಿಟ್ರಂತೆ. ದೇವರ ಮಧ್ಯಸ್ಥಿಕೆ ಬಂದ ತಕ್ಷಣ ಈ ವಿಗ್ರಹಗಳೆಲ್ಲ ಬರಿದಾಗಿ ಅಲ್ಲಿ ಬಿದ್ದಿತ್ತು. ಈಗ ಈ ವಿಗ್ರಹಗಳನ್ನ ನಾಶ ಮಾಡಿದ್ಯಾರು? ಪರಿಪೂರ್ಣವಾಗಿ ಯಾರು ಮಾಡಿದ್ದು? ಆ ವಿಗ್ರಹಗಳನ್ನ ಬರಿದಾಗಿ ಮಾಡೋದು ಮಾತ್ರ ದೇವರ ಕೆಲಸ. ನಮ್ಮ ಜೀವಿತದಲ್ಲಿರುವಂತಹ ವಿಗ್ರಹಗಳನ್ನ ನಾಶ ಮಾಡೋದು ಯಾರ ಕೆಲಸ? ಅದನ್ನ ಸಂಪೂರ್ಣವಾಗಿ ನಾಶ ಮಾಡೋದು ನನ್ನ ನಿನ್ನ ಕೆಲಸ. ಆ ಪಾಪಗಳನ್ನು ಸಂಪೂರ್ಣವಾಗಿ ನಾಶ ಮಾಡೋದು
ನನ್ನ ನಿನ್ನ ಕೆಲಸ. ಆ ಆಸೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡೋದು ನನ್ನ ನಿನ್ನ ಕೆಲಸ. ಆ ಹಣದ ಮೇಲಿರುವಂತ ಆ ಅತಿಯಾದ ನಂಬಿಕೆಯಿಂದ ನಾನು ಎಂಬ ಅಹಂಕಾರ ಬರುತ್ತದಲ್ಲ, ಅದನ್ನ ನಾಶ ಮಾಡೋದು ಯಾರು? ನಾನು ನೀನು ಅದನ್ನ ಮಾಡಬೇಕು. ಇದೇ ಕೆಲಸವನ್ನು ಕೂಡ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಮಾಡಿದ್ರು. ದೇವರು ಮಾಡಿದಂಥ ಕೆಲಸವನ್ನು ದೇವರು ಮಾಡಿದ್ದಾರೆ ಆಲ್ರೆಡಿ. ಇನ್ನು ಮಿಕ್ಕಾಗಿರುವಂಥ ಕೆಲಸಗಳನ್ನು, ಪಾಪಗಳನ್ನು ನಾಶ ಮಾಡುವಂಥದ್ದು, ನಮ್ಮ ಒಳಗೆ ಇರುವಂಥ ವಿಗ್ರಹಗಳನ್ನು ನಾಶ ಮಾಡೋದು ಯಾರ ಕೆಲಸ? ಅದು ನಮಗೆ ಬಿಟ್ಟಿರುವಂಥ ಕೆಲಸ. ಇಷ್ಟು ಮಹತ್ವವಾಗಿ ಯುದ್ಧ ನಡೆದ ನಂತರ 22ನೇ ವಚನದಲ್ಲಿ ನೋಡ್ತೇವೆ, ಈ ವೈರಿಗಳು ಏನ್ ಮಾಡ್ತಾರೆ ಗೊತ್ತಾ? ಫಿಲಿಷ್ಟಿಯರು ಇನ್ನೊಮ್ಮೆ ಹೊರಟು ಬಂದು ರೆಫಾಯಿಮ್ ತಗ್ಗಿನಲ್ಲಿ ಇಳುಕೊಂಡರು. ಖಂಡಿತವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಈ ಲೋಕದಲ್ಲಿ ಇರುವಷ್ಟು ದಿನಗಳು ಕೂಡ ನಾವು ಮತ್ತೆ ಎದ್ದು ಪರಲೋಕಕ್ಕೆ ಸೇರುವ ತನಕವೂ ಕೂಡ ವೈರಿಗಳು ನಮ್ಮ ವಿರುದ್ಧವಾಗಿ ನಿಂತೇ ಇರ್ತಾರೆ. ನಮ್ಮ ವಿರುದ್ಧವಾಗಿ ಯುದ್ಧಗಳು ಬರುತ್ತಾನೇ ಇರುತ್ತದೆ. ನಾವು ಪರಲೋಕಕ್ಕೆ ಸೇರುವ ತನಕ ಅದು ನಿಂತು ಹೋಗೋದಿಲ್ಲ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ನೋಡಿ, ದಾವೀದನು ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಿದಾಗ ಆತನು ಅವನಿಗೆ, ನೀನು ನೆಟ್ಟಗೆ ಹೋಗಿ ಅವರ ಮೇಲೆ ಬೀಳಬೇಡ, ಅವರ ಹಿಂದಳವನ್ನು ಸುತ್ತಿಕೊಂಡು ಹೋಗಿ ಬಾಕಾ ಮರಗಳಿರುವ ಕಡೆಯಿಂದ ಅವರ ಮೇಲೆ ಬೀಳು. ಆ ಮರಗಳ ತುದಿಯಲ್ಲಿ ಹೆಜ್ಜೆಗಳ ಸಪ್ಪಳ ಕೇಳಿಸುವಾಗ ಯೆಹೋವನು ಫಿಲಿಷ್ಟಿಯರ ಸೈನ್ಯವನ್ನು ಸೋಲಿಸುವುದಕ್ಕೋಸ್ಕರ ನಿನ್ನ ಮುಂದಾಗಿ ಹೊರಟನೆಂದು ತಿಳಿದುಕೊಂಡು ಅವರ ಮೇಲೆ ಬೀಳು ಅಂದನು. 22ನೇ ವಚನದಲ್ಲಿ ಫಿಲಿಷ್ಟಿಯರು ಮತ್ತೆ ಬಂದಿದ್ದಾರೆ. ಆದ್ರೆ 23ನೇ ವಚನದಲ್ಲಿ ದಾವೀದನು ಮತ್ತೆ ಏನ್ ಮಾಡ್ತಾ ಇದ್ದಾನೆ? ಶಬ್ದವಾಗಿ ಹೇಳ್ರಿ. ಮತ್ತೆ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕಳೆದ ಸಾರಿ ಕೂಡ ಇದೇ ಮನುಷ್ಯರ ವಿರುದ್ಧವಾಗಿ ಇದೇ ಸ್ಥಳದಲ್ಲಿ ಈತನು ಯುದ್ಧ ಮಾಡಿದ್ದನು. ದೇವರು ಆತನಿಗೆ ಜಯವನ್ನು ಕೊಟ್ಟರು. ಆದ್ರೆ ಮತ್ತೆ ಅದೇ ಯೋಚನೆ ಇಟ್ಟುಕೊಂಡು ಆತನು ಯುದ್ಧಕ್ಕೆ ಹೋಗಲಿಲ್ಲ. ಇದೇ ಜನರು ಅವನ ವಿರುದ್ಧವಾಗಿ ಬಂದು ಇವನಿಗೆ ಜಯ ಸಿಕ್ಕಿದ ಮೇಲೂ ಕೂಡ ಆತನು ಮತ್ತೆ ಎಲ್ಲಿ ಹೋಗ್ತಾ ಇದ್ದಾನೆ? ಮತ್ತೆ ದೇವರ ಬಳಿ ಹೋಗ್ತಾ ಇದ್ದಾನೆ. ಮತ್ತೆ ದೇವ್ರ ಹತ್ರ ಕೇಳ್ತಾ ಇದ್ದಾನೆ, ನಾನು ಮತ್ತೆ ಹೋಗಬಹುದಾ? ನಾನು ಮತ್ತೆ ಯುದ್ಧ ಮಾಡ್ಲಾ? ಮತ್ತೆ ದೇವರ ಚಿತ್ತವನ್ನು ಕೇಳ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ ಎಷ್ಟೋ ಸಾರಿ ನಾವು ಈ ರೀತಿಯಾದಂಥ ಆಲೋಚನೆಗೆ ಬರದ ಹಾಗೆ ತಪ್ಪುಗಳನ್ನು ಮಾಡಿದ್ದೇವೆ. ಒಂದು ಸಾರಿ ನಮಗೆ ದೇವರು ಜಯ ಕೊಟ್ಟಿದ್ದಾರೆ ಅಂದ ತಕ್ಷಣ ನಾವು ಮತ್ತೆ ಅದೇ ಜಯವನ್ನು ಹಿಡಿದುಕೊಂಡು ನಮ್ಮ ಜೀವಿತದಲ್ಲಿ ನಾವು ಎಷ್ಟೋ ಸಂಗತಿಗಳನ್ನು ಮಾಡಿರುತ್ತೇವೆ. ಆದರೆ ದಾವೀದನು ಇಲ್ಲಿ ಆ ತಪ್ಪನ್ನು ಮಾಡ್ತಾ ಇಲ್ಲ. ಇಲ್ಲಿ ದಾವೀದನ ಮುಖಾಂತರವಾಗಿ ದೇವರು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾನೆ, ಆತನ ಉತ್ತರಗಳು ಪ್ರತಿ ಸಾರಿ ವಿಭಿನ್ನವಾಗಿರುತ್ತದೆ ಅಂತ. ಆತನ ನಮಗೆ ಜಯ ಕೊಡುವಂತ ರೀತಿ ಪ್ರತಿ ಸಾರಿ ವಿಭಿನ್ನವಾಗಿರುತ್ತದೆ ಅಂತ. ಹಲ್ಲೆಲೂಯಾ. ಇಲ್ಲಿ ದಾವೀದನ ಮುಖಾಂತರವಾಗಿ ನಾನು ನಿಮಗೆ ಉತ್ತೇಜನ ಪಡಿಸ್ತಾ ಇದ್ದಾನೆ, ಪ್ರತಿ ಸಂಗತಿಗಳನ್ನು ದೇವರ ಬಳಿಗೆ ತೆಗೆದುಕೊಂಡು ಹೋಗ್ರಿ. ಪ್ರತಿ ಸಂಗತಿ, ಅದು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಯಾವುದೇ ವಿಷಯಗಳಾಗಿರ್ಲಿ, ಒಂದು ಚಿಕ್ಕ ಚಿಕ್ಕ ನಿಮ್ಮ ಜೀವಿತದಲ್ಲಿ ನಡೆಯುವಂಥ ಸಂಗತಿಗಳನ್ನು ಮೊದಲು ನೀವು ದೇವರ ಹತ್ತಿರಕ್ಕೆ ತೆಗೆದುಕೊಂಡು ಹೋಗ್ರಿ. ಹಲ್ಲೆಲೂಯಾ. ಪ್ರತಿ ಸಾರಿ ಆತನೊಟ್ಟಿಗೆ ಮಾತನಾಡ್ರಿ. ಅಪ್ಪ ಹೀಗಾಗಿದೆ, ನಿನ್ ಚಿತ್ತ ಏನಪ್ಪ? ನಾನು ಮುಂದುವರಿಬೇಕಾ? ನಾನು ಮುಂದುವರಿಬಾರ್ದ? ನಾನು ಏನು ಮಾಡ್ಬೇಕೇಸಪ್ಪ? ನೀನೇನು ಮಾಡ್ಬೇಕಂತ ಇದ್ಯಾ? ಪ್ರತಿ ಸಾರಿ ನಿಮ್ಮ ಜೀವಿತದ ಪ್ರತಿಯೊಂದು ಡೀಟೇಲ್ಸ್ಗಳನ್ನು ದೇವ್ರ ಹತ್ರ ಮೊದಲು ನೀವು ತೆಗೆದುಕೊಂಡು ಹೋಗ್ರಿ. ಹಲ್ಲೆಲೂಯಾ. ಈತ ನಮಗೆ ಕಲಿಸಿಕೊಡ್ತಾ ಇದ್ದ ಪ್ರತಿಯೊಂದು ವಿಷಯಗಳಲ್ಲಿ ಹೇಗೆ ನಾವು ದೇವರಿಗೆ ಆತುಕೊಳ್ಳಬೇಕೆಂಬುದಾಗಿ ನಮಗೆ ದಾವೀದನು ಕಲಿಸಿಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರತಿಯೊಂದು ವಿಷಯವನ್ನು ಮೊದಲು ದೇವರ ಬಳಿಗೆ ತೆಗೆದುಕೊಂಡು ಹೋಗ್ರಿ. ಇಲ್ಲಿ 23ನೇ ವಚನದಲ್ಲಿ ದೇವರು ಉತ್ತರ ಕೊಡ್ತಾರೆ, ನೀನು ನೆಟ್ಟಿಗೆ ಹೋಗಿ ಅವರ ಮೇಲೆ ಬೀಳಬೇಡ, ಅವರ ಹಿಂದಳವನ್ನು ಸುತ್ತಿಕೊಂಡು ಹೋಗಿ ಬಾಕಾ ಮರಗಳಲ್ಲಿರುವ ಕಡೆಯಿಂದ ಅವರ ಮೇಲೆ ಬೀಳು. ಆ ಮರಗಳ ತುದಿಯಲ್ಲಿ ಹೆಜ್ಜೆಗಳ ಸಪ್ಪಳ ಕೇಳಿಸುವಾಗ ಯೆಹೋವನು ಫಿಲಿಷ್ಟಿಯರ ಸೈನ್ಯವನ್ನು ಸೋಲಿಸುವುದಕ್ಕೋಸ್ಕರ ನಿನ್ನ ಮುಂದಾಗಿ ಹೊರಟನೆಂದು ತಿಳಿದುಕೊಂಡು ಆಮೇಲೆ ಬೀಳು ಅಂದನು. ಹಲ್ಲೆಲೂಯಾ. ಈತನು ಮೊದಲನೇ ಸಾರಿ ಇವರ ವಿಷಯವಾಗಿ ಪ್ರಾರ್ಥನೆ ಮಾಡುವಾಗ
ದೇವರು ಹೇಳ್ತಾರೆ ನೀನು ಹೋಗು ಅಂತ. ಅದು ಎರಡನೇ ಸಾರಿ ಇದೇ ವಿಷಯವಾಗಿ ಆತನು ಪ್ರಾರ್ಥನೆ ಮಾಡುವಾಗ ದೇವರು ನೀನು ಹೋಗಬೇಡ ನಾನು ಹೇಳೋ ತನಕ ಅಂತ ಹೇಳ್ತಾ ಇದ್ದ. ಹಲ್ಲೆಲೂಯ. ದೇವರು ನಮಗೆ ಜಯ ಕೊಡುವಂತ ವಿಧಗಳು ವಿಭಿನ್ನವಾಗಿರುತ್ತದೆ. ಅಲ್ಲಿ ತಕ್ಷಣಕ್ಕೆ ನೀನು ಹೋಗುವಂತ ಅದೇ ಹೇಳಿದಂತ ಅದೇ ದೇವರು ಇಲ್ಲಿ ನಾನು ಹೇಳೋ ತನಕ ನೀನು ಹೋಗಬೇಡ ಅಂತ ಹೇಳ್ತಾ ಇದ್ದ. ಒಂದೇ ಅಧ್ಯಾಯದಲ್ಲಿ ದೇವರ ಉತ್ತರಗಳು ಎಷ್ಟು ವಿಭಿನ್ನವಾಗಿದೆ ಎಂಬುದಾಗಿ ನಾವು ನೋಡಬಹುದು. ಹಲ್ಲೆಲೂಯ. ಈ ಎರಡು ಉತ್ತರಗಳಲ್ಲಿ ನಮ್ಮ ಜೀವಿತವನ್ನು ಅಳವಡಿಸಿಕೊಂಡು ನೋಡಿದರೆ ಎಷ್ಟೋ ಮಕ್ಕಳು ತಕ್ಷಣಕ್ಕೆ ನನಗೆ ಉತ್ತರ ಸಿಗುತ್ತಾ ಇಲ್ಲ ಅಂತ ಇವತ್ತು ದೇವರ ಸೇವೆಯಿಂದ ಹಿಂಜಾರಿದ್ದಾರೆ. ನೋಡಿ, ಇದೇ ದೇವರು ತಕ್ಷಣಕ್ಕೂ ಕೂಡ ಉತ್ತರ ಕೊಡ್ತಾರೆ. ಇನ್ನು ಕೆಲವರ ಜೀವಿತಗಳಲ್ಲಿ ನೀನು ಸ್ವಲ್ಪ ನಾನು ಹೇಳುವ ತನಕ ನೀನು ಸಮಾಧಾನವಾಗಿರು ಅಂತ ಹೇಳ್ತಾರೆ. ಹಲ್ಲೆಲೂಯ. ಕೆಲವೊಂದು ಸಾರಿ ನಾವೇನ್ ಮಾಡ್ತೇವೆ ಅಂದ್ರೆ ನಮ್ಮ ವೈಯಕ್ತಿಕ ಆತ್ಮಿಕ ಜೀವಿತಗಳನ್ನು ಇನ್ನೊಬ್ಬರ ಆತ್ಮಿಕ ಜೀವಿತಕ್ಕೆ ಹೋಲಿಸಿ ನಾವು ನೋಡ್ತೇವೆ. ನಮ್ಮ ಜೀವಿತವನ್ನು ಇದೇ ಸ್ಥಾನದಲ್ಲಿದೆ, ಆದ್ರೆ ಅವರ ಜೀವಿತ ಹೇಗೆ ಏಕಾಏಕಿಯಾಗಿ ಮೇಲೆ ಹೋಗ್ಬಿಡ್ತು, ಹೇಗೆ ಏಕಾಏಕಿಯಾಗಿ ಅವರ ಆತ್ಮಿಕ ಅಭಿವೃದ್ಧಿಯನ್ನು ಹೊಂದಿಕೊಂಡು ಹೋಗ್ತಾ ಇದ್ದಾರೆ, ಹೇಗೆ ಏಕಾಏಕಿಯಾಗಿ ಅವರ ವಿಡಿಯೋಗಳು ಅಷ್ಟು ಪಾಪ್ಯುಲರ್ ಆಗ್ತಾ ಇದೆ, ಹೇಗೆ ಏಕಾಏಕಿಯಾಗಿ ಅವರ ಸೇವೆ ಅಷ್ಟು ದೊಡ್ಡದಾಗಿ ಬೆಳೀತಾ ಇದೆ. ಹಾಗೆ ನಾವು ಯೋಚನೆ ಮಾಡುವಾಗ ನಮ್ಮ ವೈಯಕ್ತಿಕ ಆತ್ಮಿಕ ಜೀವಿತಗಳಲ್ಲಿ ನಾವು ಬಿದ್ದು ಹೋಗ್ಬಿಡ್ತೇವೆ. ಆದ್ರೆ ಇಲ್ಲಿ ನೋಡಿ, ದೇವರು ಎರಡು ರೀತಿಯಾಗಿ ಉತ್ತರ ಕೊಟ್ಟರು. ಆದ್ರೆ ಎರಡು ರೀತಿಯಾಗಿ ಉತ್ತರ ಕೊಟ್ಟಾಗಲೂ ಕೂಡ ಅಷ್ಟೇ ಮಹಿಮೆಯನ್ನು ದೇವರು ಪಡೆದುಕೊಂಡ್ರು. ಎರಡು ಉತ್ತರಗಳಲ್ಲಿಯೂ ಎಲ್ಲಿಯೂ ಕೂಡ ಆತನ ಮಹಿಮೆ ಕಡಿಮೆ ಆಗಲಿಲ್ಲ, ಎಲ್ಲಿಯೂ ಕೂಡ ಆತನ ಬಲ ಕಡಿಮೆ ಆಗಲಿಲ್ಲ, ಎಲ್ಲಿಯೂ ಕೂಡ ದಾವೀದನಿಗೆ ಸಿಗಬೇಕಾಗಿರುವಂತ ಆಶೀರ್ವಾದ ಕಡಿಮೆ ಆಗಲಿಲ್ಲ. ಅಷ್ಟೇ ಮಹಿಮೆಯನ್ನು ದೇವರು ಹೊಂದಿಕೊಂಡ್ರಂತೆ. ಹಲ್ಲೆಲೂಯ. ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, ಇನ್ನೊಬ್ಬರ ಆತ್ಮಿಕ ಅಭಿವೃದ್ಧಿ ನೋಡಿ ಇವತ್ತು ನೀವು ಕೊರಗುತ್ತಾ ಇರಬಹುದು. ಆದ್ರೆ ಅಲ್ಲಿ ದಾವೀದನಿಗೆ ದೇವರು ಹೇಳ್ತಾರೆ, ನನ್ನ ಸೇನೆ ನಿನ್ನ ಮುಂದೆ ಹೋಗುವ ತನಕ, ಆ ಸಪ್ಪಳ ನಿನಗೆ ಕೇಳುವ ತನಕ ನೀನು ಮುಂದೆ ಹೋಗಬೇಡ. ಆ ಸಪ್ಪಳ ಬಂದ ಮೇಲೆ ನೀನು ಅಂದುಕೊಳ್ಳಬೇಕು, ಈಗ ದೇವರು ನನ್ನ ವೈರ್ಯ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾನೆ, ಈಗ ನಾನು ಅವನ ಮೇಲೆ ಹೋಗಿ ಬೀಳಬಹುದಂತ. ಹಲ್ಲೆಲೂಯ. ದೇರ್ ಇಸ್ ಪ್ರೊಟೆಕ್ಷನ್ ಇನ್ ವೈಟಿಂಗ್. ನಾವು ಕಾಯುವುದರಲ್ಲೂ ಕೂಡ ದೇವರು ನಮಗೆ ಧೈರ್ಯವನ್ನು ಕೊಡ್ತಾ ಇದ್ದಾನೆ. ನಾವು ಕಾಯುವುದರಲ್ಲಿ ದೇವರು ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಒಂದು ವೇಳೆ ಮೇ ಬಿ ಆ ಫಿಲಿಸ್ಟಿಯರು ಬೇರೆ ತಂತ್ರಗಾರಿಕೆಯನ್ನು ತೆಗೆದುಕೊಂಡು ಬಂದಿರಬಹುದು ಇವರು ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ. ಅದು ದೇವರಿಗೆ ಗೊತ್ತಿತ್ತೇನೋ. ಅದಕ್ಕೆ ದೇವ್ರು ಹೇಳಿದ್ರೇನೋ, ನನ್ನ ಸೇನೆ ಮೊದಲು ಹೋಗ್ಲಿ, ಅಲ್ಲಿ ತನಕ ನೀನು ಸಮಾಧಾನವಾಗಿರು, ಅಷ್ಟೇ ಮಹಿಮೆಯಾಗಿ ಕಳೆದ ಸಾರಿ ನಿನಗೆ ಕೊಟ್ಟಂತ ಅದೇ ಜಯವನ್ನು ನಾನು ಈ ಸಾರಿಯೂ ಕೊಡುತ್ತೇನೆ ಅಂತ ದೇವ್ರು ಹೇಳ್ತಾ ಇದ್ದ. ಹಲ್ಲೆಲೂಯ. ಹಲ್ಲೆಲೂಯ. ಇನ್ನೊಬ್ಬರ ಆತ್ಮಿಕ ಜೀವಿತದ ಅಭಿವೃದ್ಧಿಯನ್ನು ನೋಡಿ ಇವತ್ತು ನೀವು ಕೊರಗ್ತಾ ಇದ್ರೆ ದೇವರು ನಿಮಗೆ ಹೇಳ್ತಾ ಇದ್ದಾನೆ, ಅಷ್ಟೇ ಬಲವಾಗಿ ಅವರ ಆತ್ಮಿಕದಲ್ಲಿ ಹೇಗೆ ನಾನು ಅಭಿವೃದ್ಧಿ ಕೊಟ್ಟನೋ ಅಷ್ಟೇ ಅಭಿವೃದ್ಧಿ ನಾನು ನಿನ್ನ ಜೀವಿತದಲ್ಲೂ ಕೂಡ ಕೊಡೋದಕ್ಕೆ ಸಾಧ್ಯ. ಆದರೆ ನನ್ನ ಸೇನೆ ಮುಂದೆ ಹೋಗೋ ತನಕ ಸ್ವಲ್ಪ ನೀನು ಕಾದುಕೊಂಡಿರು, ನಾನು ಮಧ್ಯಸ್ಥಿಕೆಯನ್ನು ವಹಿಸುವ ತನಕ ನೀನು ಸ್ವಲ್ಪ ಕಾದುಕೊಂಡಿರು ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ನಿಮ್ಮ ಪ್ರಾರ್ಥನೆಗೆ ಸಿಗಬೇಕಾಗಿರೋ ಉತ್ತರ ಖಂಡಿತವಾಗಿ ಸಿಕ್ಕೇ ಸಿಗುತ್ತದೆ. 24ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಅವರ ಮುಂಚಿತವಾಗಿ ಹೋದ್ರಂತೆ. ಹಲ್ಲೆಲೂಯ. ದೇವರ ಪ್ರಸನ್ನತೆ ಅವರ ಮುಂಚಿತವಾಗಿ ಹೋಗುತ್ತದೆ. ದಾವೀದನು ಅದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಹೇಗೆ? ಅವನು ಕಾದುಕೊಂಡಿರ್ತಾನೆ. ಅವನು ಕಾದುಕೊಂಡು ಮೊದಲು ದೇವರ ಪ್ರಸನ್ನತೆ, ದೇವರ ಸೇನೆ ಹೋಗ್ಲಿ ಅಂತ ಬಿಡ್ತಾನೆ. ಮೋಶೆ ವಿಷಯದಲ್ಲಿ ಯೆಹೋವ ದೇವ್ರು ಹೇಳ್ತಾರೆ, ನಾನು ಬರೋದಿಲ್ಲಪ್ಪ ಕಾನಾನ್ ದೇಶಕ್ಕೆ, ನಾನು ನಿಮ್ಗೆ ಕಾನಾನ್ ದೇಶದಲ್ಲೇ ಸಿಗುತ್ತೇನೆ, ಅಲ್ಲಿ ತನಕ ನಾನು ನಿಮ್ಮೊಟ್ಟಿಗೆ ಬರೋದಿಲ್ಲ ಅಂತ ಹೇಳಿದಾಗ ಮೋಶೆ ಹೇಳ್ತಾನೆ, ನಾನಲ್ಲಿ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಪ್ರಸನ್ನತೆ ಇಲ್ಲದ ಹೊರತು ನಾನು ಒಂದು ಹೆಜ್ಜೆ ಕೂಡ ಮುಂದೆ ಇಡೋದಿಲ್ಲ ಅಂತ. ನಿನ್ನ ಪ್ರಸನ್ನತೆ ನನ್ನ ಮುಂದೆ ಹೋಗದ ಹೊರತು ನಾನು ಒಂದು ಹೆಜ್ಜೆ ಕೂಡ ಇಡೋದಿಲ್ಲ ಅಂತ. ಹಲ್ಲೆಲೂಯ. ಇಲ್ಲಿ ದಾವೀದನು ದೇವರ ಪ್ರಸನ್ನತೆಯನ್ನು ಮುಂದಾಗಿ ಕಳಿಸಿಕೊಡ್ತಾ ಇದ್ದಾನೆ. ಹೇಗೆ? ದೇವರ ಮಾತಿಗೆ ವಿಧೇಯನಾಗಿ. ನಾವು ದೇವರ ಮಾತಿಗೆ ವಿಧೇಯರಾಗುವಾಗ ದೇವರ ಪ್ರಸನ್ನತೆ ನಮಗೆ ಮುಂಬಲವಾಗಿ ಹಿಂಬಲವಾಗಿ ಚಲಿಸುವಂತದ್ದಾಗಿದೆ. ಹಲ್ಲೆಲೂಯ. ಹಲ್ಲೆಲೂಯ. ಇಲ್ಲಿ ದೇವರ ಪ್ರಸನ್ನತೆ ಮುಂದೆ ಸಾಗಿ ಆ ವೈರಿಗಳನ್ನ ನಾಶ ಮಾಡ್ತಾನೆ. ಮತ್ತೆ ಇನ್ನೊಂದು ಸಾರಿ ನೋಡಿ,
ದಾವಿದನು ಅಭಿಷಕ್ತನಾಗಿರ್ಬೋದು, ಆದರೆ ಯುದ್ಧದಲ್ಲಿ ಜಯವನ್ನು ಕೊಡೋದಕ್ಕೆ ಸಾಮರ್ಥ್ಯನಾಗಿರೋದು ಯೆಹೋವನು ಮಾತ್ರ. ಅವನಲ್ಲಿ ಅಭಿಷೇಕ ಇರಬಹುದು, ಆದರೆ ಯುದ್ಧ ವೀರನು ಮಾತ್ರ ಯಾರು? ಅದು ಯೆಹೋವನು ಮಾತ್ರ ಆಗಿದ್ದಾನೆ. ಹಲ್ಲೆಲೂಯಾ. ಕೀರ್ತನೆ 24:8 ಇದೇ ವಾಕ್ಯ, ಇದೇ ಸಂಗತಿಯನ್ನು ನಾವಲ್ಲಿ ನೋಡಬಹುದು. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿಯು ಆಗಿರುವ ಯೆಹೋವ. ಯುದ್ಧ ವೀರನಾಗಿರುವ ಯುದ್ಧ ವೀರನಾಗಿರುವಂತ ಯೆಹೋವ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ನೀವೆಷ್ಟೇ ಅಭಿಷಕ್ತರಾಗಿದ್ದರೂ ನಿಮ್ಮ ವಿರುದ್ಧವಾಗಿ ಬರುವಂತ ಹೋರಾಟಗಳಲ್ಲಿ ಯುದ್ಧ ವೀರನಾಗಿರುವುದಕ್ಕೆ ಯೆಹೋವನಿಗೆ ಮಾತ್ರ ಸಾಧ್ಯ. ಹಲ್ಲೆಲೂಯಾ. ನಾವು ಅಭಿಷಕ್ತರಾಗಿರ್ಬೋದು, ಆದರೆ ಸೇನೆಗಳನ್ನು ಹೊಡೆದಾಡುವಂತ, ಸೇನೆಗಳ ವಿರುದ್ಧವಾಗಿ ಹೋರಾಡುವಂತ, ಸೇನೆಗಳನ್ನು ಸರ್ವನಾಶ ಮಾಡುವಂತ, ವೈರಿಗಳ ಸಕಲ ಬಲಗಳನ್ನು ಸರ್ವನಾಶ ಮಾಡೋದಕ್ಕೆ ಶಕ್ತನಾಗಿರೋದು ಯಾರು? ಯೆಹೋವನು ಮಾತ್ರ. ಹಲ್ಲೆಲೂಯಾ. ದೇವರ ಅಭಿಷೇಕದಿಂದ ಮೊದಲು ಐಕ್ಯ ಉಂಟಾಗುತ್ತದೆ, ಎರಡನೇದಾಗಿ ದೇವರು ಯುದ್ಧವನ್ನು ಮಾಡುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಅಭಿಷೇಕ ಬಂದ ತಕ್ಷಣ ವೈರಿ ಎಷ್ಟೇ ಬಲವಾಗಿ ಬರಬಹುದು ನಮ್ಮ ವಿರುದ್ಧವಾಗಿ, ಆದರೆ ಅಲ್ಲಿ ಯುದ್ಧ ಮಾಡೋದು ಮಾತ್ರ ಯಾರು? ಯುದ್ಧ ವೀರನಾಗಿರುವಂತ ಯೆಹೋವನು. ಹಲ್ಲೆಲೂಯಾ. ದೇವರೇ ನಮಗೋಸ್ಕರ ಯುದ್ಧಕ್ಕೆ ನಿಂತ್ರೆ ಯಾರ್ರೀ ನಮ್ಮ ವಿರುದ್ಧವಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ? ಎಲ್ಲರನ್ನು ಸೃಷ್ಟಿ ಮಾಡಿದಂತ ಅದೇ ದೇವರೇ ನಿಂತುಕೊಂಡ್ರೆ ನಮ್ಮ ಪರವಾಗಿ, ಆತನ ಸೃಷ್ಟಿಗಳು ನಮ್ಮ ವಿರುದ್ಧವಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ಅವ್ರನ್ನ ಉಳಿಸೋದಕ್ಕೆ ಯಾರ ಕೈಯಿಂದನೂ ಆಗೋದಿಲ್ಲ. ಅಂತ ಮಹಾಯುದ್ಧ ವೀರನಾಗಿರುವಂತ ಯೆಹೋವನನ್ನ ಇವತ್ತು ನೀವು ಆತುಕೊಂಡ್ರೆ, ಹೇಗೆ ದಾವೀದನ ಜೀವಿತದಲ್ಲಿ ಜಯವನ್ನು ಕೊಟ್ರು, ಆತನು ಕಟ್ಟೆ ಒಡೆದ ಪ್ರವಾಹದ ರೀತಿಯಲ್ಲಿ ಹೇಗೆ ಸರ್ವನಾಶ ಮಾಡನೋ, ಅದೇ ರೀತಿಯಾಗಿ ನಿಮ್ಮ ವೈರಿಗಳನ್ನು ಸರ್ವನಾಶ ಮಾಡುವಂತವನಾಗಿದ್ದಾನೆ. ಹೇಗೆ ತನ್ನ ಸೇನೆಗಳನ್ನು ಮುಂದೆ ಕಳಿಸಿ ನಂತರ ದಾವೀದನಿಗೆ ಯುದ್ಧ ಮಾಡೋದಕ್ಕೆ ಹೇಳಿದನೋ, ಅದೇ ರೀತಿಯಾಗಿ ತನ್ನ ಸೇನೆಗಳನ್ನು ಮೊದಲು ಕಳಿಸಿ ನಂತರ ನಿಮ್ಮನ್ನು ಯುದ್ಧ ಮಾಡೋದಕ್ಕೆ